ಶ್ಲೋಕದಲ್ಲಿ ಹಿಂದಿನ ಅಧ್ಯಾಯದಲ್ಲಿ ಲಕ್ಷಣಗಳನ್ನು ಹೇಳಿ, ಆರುಣ ಲಕ್ಷಣಗಳು ಹೇಗಿರ್ತಾವ, ಅನುರುಕ್ಷಣ ಲಕ್ಷಣಗಳು ಹೇಗಿರ್ತಾವೆ, ಸಾಧಕನ ಲಕ್ಷಣಗಳು ಸಿದ್ಧನ ಸ್ವರೂಪ ಇರ್ತಾವು. ಅದಕ್ಕೆ ಆ ಲಕ್ಷಣಗಳನ್ನು ಹೇಳ್ತಾ ಬಂದರು. ಈ ಒಂದು ಎಚ್ಚರಿಕೆಯ ಗಂಟೆಯನ್ನು ಈ ಅಧ್ಯಾಯದಲ್ಲಿ, ಈ ಶ್ಲೋಕದಲ್ಲಿ ಅವರು ಕೊಡ್ತಾ ಇದ್ದಾರೆ. ನೋಡ್ರಿ, ಆತ್ಮಾನಂ. ಆತ್ಮನ ಅಂದ್ರೆ ಇಲ್ಲಿ ಅವ್ರು ಹೇಳಿದ್ರು ನಿನ್ನೆ, ವಿವೇಕಯುಕ್ತವಾದಂತ ಮನಸ್ಸು. ಎಂತ ಮನಸ್ಸು ಅಂದ್ರೆ ವಿವೇಕ ವೈರಾಗ್ಯ ಯುಕ್ತವಾದಂತ ಮನಸ್ಸದ. ಆತ್ಮಾನಂ ಅಂದ್ರೆ ತನ್ನನ್ನ, ಯಾರನ್ನ, ಬದ್ಧನಾದಂತಹ ಜೀವನನ, ಸಂಸಾರದಲ್ಲಿ ಮುಳುಗಿ ಬದ್ಧನಾದಂತಹ ಜೀವನನ್ನ, ತನ್ನನ್ನ ಉದ್ಧಾರ ಮಾಡ್ಕೋಬೇಕು, ಬಿಡಬಾರ್ದು. ಆತ್ಮಾನಂ ನ ಔಷಾದಯೇತ್. ಆತ್ಮಾನ ಅಂದ್ರೆ ತನ್ನನ್ನ ಪತನಗೊಳಿಸಲು ಬಾರಬಾರದು, ಎಂದೂ ಪತನಗೊಳಿಸ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು, ಹಿಂದೇಟ್ ಹಾಕ್ಬಾರ್ದು. ಯಾಕಂದ್ರೆ ಯಾಕೆ ಪತನಗೊಳಿಸ್ಕೋಬಾರ್ದು ತನ್ನನ್ನು ತಾನು? ಆತ್ಮ ಏವ ತಾನೇ ಆತ್ಮನಃ, ಆತ್ಮ ಏವ ಆತ್ಮನಃ ಬಂಧು, ತಾನೇ ತನ್ನ ಬಂಧು. ಆತ್ಮ ಏವ ಆತ್ಮನಃ, ತಾನೇ ತನ್ನ ಬಂಧು. ಆತ್ಮ ಏವ ರಿಪು, ಆತ್ಮ ಏವ ಆತ್ಮನ ರಿಪು, ತಾನೇ ತನ್ನ ವೈರಿ. ತಾನೇ ತನ್ನ ಬಂಧು ಹಾಗೂ ತಾನೇ ತನ್ನ ವೈರಿ. ಅದಕ್ಕೆ ಇವೆರಡೂ ನಿಮ್ಮ ಕೈಯಾಗದಾವ್ರಿಪ್ಪ. ಎರಡೂ ಕೊಟ್ಟೇವೆ ನಿಮ್ಮ ಕೈಯಾಗ. ನಿಮ್ಮ ಮನಸ್ಸಿಗೆ ಎರಡೂ ಅದಾವ. ಉಪಯೋಗ ಮಾಡಿಕೊಳ್ಳೋದು ಬಿಡುವುದು ನಿಮ್ಮ ಕೆಲಸ, ನನ್ನ ಕೆಲಸ ಅಲ್ಲ. ಬುದ್ಧಿಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ, ವಿವೇಕಯುಕ್ತವಾಗಿ, ಸಾರಾಸಾರ ವಿಯುಕ್ತವಾದಂಥ ಮನಸ್ಸಿನಿಂದ, ವಿಚಾರಯುಕ್ತವಾದಂಥ ಮನಸ್ಸಿನಿಂದ ನಿಮ್ಮನ್ನು ಈ ಬಂಧನದಿಂದ ಬಿಡಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ನೀವೇ ನಿಮ್ಮ ವೈರಿಗಳು, ನೀವೇ ನಿಮ್ಮ ಬಂಧುಗಳು. ಅದಕ್ಕೇನು ವೈರಿಗಳಾಗ್ಬೇಕಂತೀರೋ, ಮಿತ್ರರಾಗ್ಬೇಕಂತೀರೋ? ಆ ಮಿತ್ರ ಆಗ್ಲಿಕ್ಕೆ ಯೋಗ್ಯವಾದಂತ ಮನಸ್ಸು ನಿಮ್ಮೊಳಗದ. ಮೈಂಡ್ ಈಸ್ ದಿ ಬೆಸ್ಟ್ ಫ್ರೆಂಡ್ ಆಫ್ ಯು. ಹೊರಗಿನ ಮಿತ್ರರು ಬೇಡ, ಹೊರಗಿನ ಬಂಧುಗಳು ಬೇಡ. ಬಂಧುಗಳೆಂಬುವರು ಬಂದುಂಡು ಹೋಗುವರು, ಬಂಧನವ ಪರಿಹರಿಸಲರಿಯರು. ಗುರುವಿಂಗ ಮಿಥ್ಯೆ ಬಂಧನ ಉಂಟೆ, ಬಂಧು ಉಂಟೆ. ಆ ಅರುರೂಪವಾದಂತ ಗುರು, ಬೋಧ ರೂಪವಾದಂತ ಗುರು ರೂಪ ಅರಿವು ಒಳಗದಲ್ಲ. ಆ ಅರಿವನ್ನ ಆಶ್ರಯಿಸಿಕೊಂಡು ಅದೇ ಮಿತ್ರ ಅಂತ ತಿಳ್ಕೊಳ್ರಿ. ಯಾವ ಮನಸ್ಸು ಯಾವಾಗಲೂ ತನ್ನ ಆತ್ಮಸ್ವರೂಪದ ಚಿಂತನೆ ಮಾಡ್ತಿರ್ತಿತ್ತು, ಅದು ನಿಮ್ಮ ಬೆಸ್ಟ್ ಫ್ರೆಂಡ್. ಮತ್ತೆ ಸಂಸಾರದಲ್ಲಿ ಲುಪ್ತವಾದಂತ ಯಾವ ಮನಸ್ಸಿದೆಯೋ, ಆಸಕ್ತಿಯಿಂದ ಕೂಡಿದಂತ ವಿಷಯಾದಿಗಳಲ್ಲಿ ಯಾವಾಗಲೂ ರಮಮಾಣ ಆಗ್ತಾ, ಇಂದ್ರಿಯಾಣಿ ಇಂದ್ರಿಯಾರ್ಥೇಶು, ಯಾವ ಇಂದ್ರಿಯಗಳು ತಮ್ಮ ಮಿತ್ರ ಆದಂತ ಯಾವ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳಲ್ಲಿ ಸದಾಕಾಲವು ಆಸಕ್ತಿಯಿಂದ ಅದರಲ್ಲಿ ರಮಮಾನ ಆಗ್ತಿರ್ತಾವೋ, ಅವು ನಿಮಗೆ ವೈರಿಗಳಾಗ್ತಾವ. ಯಾಕೆ? ನಿಮ್ಮ ಹೃದಯದಲ್ಲಿರುವಂತ ಸಡ್ರಿಪುಗಳು ತಯಾರಾಗ್ತಾವ. ಅವುಗಳ ಸಂಘ ಮಾಡುವುದರಿಂದ ವೈರಿಗಳು ತಯಾರಾಗ್ತಾವ. 6 ವೈರಿಗಳು ತಯಾರಾಗ್ತಾವ ಅಂತಾರ. ಯಾವ 6 ವೈರಿಗಳು? ಯಾರ್ರಿ ಅವರು? ಯಾರು ಹೇಳ್ರಿ? 6 ವೈರಿಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿ ವೈರಿ. ಆ ವೈರಿಗಳನ್ನ ತಯಾರು ಮಾಡಕ್ ಅವಕಾಶ ಕೊಡಕ್ ಹೋಗ್ಬೇಡ್ರಿ ಅಂತ ತಿಳ್ಕೊಂಡು ಎಚ್ಚರಿಕೆ ಗಂಟ್ರಿ. ನಿಮ್ಗೆ ನೀವೇ ವೈರಿಗಳಾಗ್ತೀರಿ. ಅವಕಾಶ ಕೊಟ್ರಿ ಹೆಜ್ಜಿ ಚೆಲ್ ಬರೋಬರಿ ಅಂದ್ರೆ ಹೆಜ್ಜಿ ಚಂದಾಗಿ ಒಳಗ ನೀನು ಇಟ್ಕೋ. ಇಲ್ಲ ಅಂದ್ರೆ ಕೊನ್ನಾರಕ್ ಬೀಳ್ತೀಯ. ಎಚ್ಚರ ಎಚ್ಚರ, ಎಚ್ಚರಿಕೆಯ ಗಂಟೆ ಅಂತ ನಾವು. ಜಾಗ್ರತ ಜಾಗ್ರತ ಉಚ್ಚಿಷ್ಟ ಪ್ರಾಪವರ ನಿಬೋದಿತ, ಹೇಳಿ ಎಚ್ಚರಾಗಿ ಅಂತ ಅದೊಂದು ಗಂಟೆ ಇಲ್ಲಿ ಇವರು ಪರಮಾತ್ಮ ನಮಗ ಆ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ಯಾಕಂದ್ರೆ ನೋಡು ಜೀವನೇ, ನೀನು ನಿನ್ನನ್ನು ವ್ಯರ್ಥವಾಗಿ ಕಾಮಾದಿಗಳ ಬಳಿಗೆ ಬಿದ್ದು ಅದಕ್ಕೆ ಪತನಗೊಳಿಸ್ಕೋಬೇಡ. ಅದು ತರವಲ್ಲ. ಯಾಕೆ ನಿಜ ಹೇಳ್ಬೇಕಂದ್ರೆ ನಾ ಹೇಳ್ತೇನೆ ಇದು ನಿನಗೆ ನೀನೇ ವೈರಿ ಆಗಿದೆಯಾ, ನಿನಗೆ ನೀನೇ ಮಿತ್ರ ಆಗಿದೆಯಾ, ನಾನು ಹೇಳವ ಹೊರಟು ಹೋಗವ. ಹೀಗೆ ಪರಮಾತ್ಮ ಎಚ್ಚರಿಕೆ ಕೊಡ್ತಾನೆ. ಆದ್ದರಿಂದ ನಾವು ಎಚ್ಚರ ಆಗುವಂತ ಕೆಲಸ ನಮ್ಮದು. ಅರೈಸ್ ಅಂಡ್ ಅವೇಕ್ ಅಟ್ ದಿಸ್ ವೆರಿ ಇನ್ಸ್ಟಂಟ್. ಈ ಕ್ಷಣದಲ್ಲಿ ಎಚ್ಚರಾಗಿ. ಹಾಗೀಗಲ್ಲ,
ಈ ಕ್ಷಣದಲ್ಲಿ ಅರಾಯ್ ಅವೇ ವ್ಯವಹಾರಿಕ ಎಚ್ಚರಿಯಿಂದ ಈ ಎಚ್ಚರಿಕೆಗೆ ಬರ್ರಿ. ಯಾವುದು ಆಧ್ಯಾತ್ಮಿಕ ಎಚ್ಚರಿಕೆ 2 ಸಲ ಹೇಳ್ಯಾರ ಅವ್ರು. ಅರಾಯ್ ಹೇಳಿ ಯಾವುದು ವ್ಯವಹಾರಿಕ ಎಚ್ಚರಿಕೆಯಿಂದ? ಅವೇ ಈ ನಿಮ್ಮ ಅಜ್ಞಾನ ಅನ್ನುವಂತ ನಿದ್ರಿಂದ ಎಚ್ಚರಾಗಿ ಅವೇ ಸ್ಟಾಪ್ ನಾಟ್ ಸ್ಟಿಲ್ ಗೋಲ್ ಈಸ್ ರೀಚ್. ನಿಮ್ ಗುರಿ ಮುಟ್ಟುವರೆಗೆ ಹಾಗೆ ಮುಂದುವರಿಯಿರಿ. ಅದಕ್ಕೆ ಹೇಳಿದ್ರ ಅವರು, ದಿಸ್ ಇಸ್ ದ ಟೈಮ್ ಟು ಡೂ. ಈಗ ಸದ್ಯ ನಿಮ್ಗೆ ತಿದ್ಕೊಳ್ಳಕ್ ಅವಕಾಶ ಅದ. ನಿಮ್ಮ ಮಿತ್ರರಾಗಿ ಇಟ್ಸ್ ದ ಟೈಮ್ ಟು ಡೂ. ದಿಸ್ ಇಸ್ ದ ಟೈಮ್ ಟು ಅಮೈಂಡ್ ಯುವರ್ ಲೈಫ್. ನಿಮ್ಮನ್ನ ನೀವು ತಿದ್ದುಕೊಂಡು ಮನುಷ್ಯರಾಗಲಿಕ್ಕೆ ಬೇಕಾದ ಅವಶ್ಯತೆ. ತ್ವರೆ ಮಾಡಿ. ನೀನ್ ಹೇಳಿದೆ ಒಂದು ಯಾವುದು ರಾಮತೀರ್ಥರ ಒಂದು ಗಾಳಿಯ ಕೂಗು ಅಂತದ. ಬೇಕಾಗಿದ್ದಾರೆ ಸುಧಾರಕರು. ಯಾರು? ತಮ್ಮನ್ನು ತಾವೇ ಸುಧಾರಿಸಿಕೊಳ್ಳತಕ್ಕವರು. ಯಾರು? ಹೊರಗಿನ ವಿಕಾರಿಯ ಬೇಡಿಕೆಗಳಿಂದಲ್ಲ, ಆತ್ಮ ನಿವೇದನೆಯಿಂದ. ಅರ್ಥಾತ್ ನೀವು ನಿಮ್ಮಲ್ಲಿ ಒಳಗೆ ವಿನ್ಯಾಸಿಕೊಳ್ಳಿ. ಅವ್ರು ವಾಂಟೆಡ್ ಹೊರಗೆ ಪೇಪರ್ದಾಗ ಕರೀತಾರ, ನೀವು ವಾಂಟೆಡ್ ಕರ್ಕೊಳ್ರಿ. ಒಳಗೆ ಹೃದಯ ಮಂದಿರದೊಳಗೆ ವಾಂಟೆಡ್ ಹಚ್ರಿ. ಬೇಕಾಗಿದ್ದಾರೆ ಯಾರು? ನೀವು ಸುಧಾರಿಸಿ ಮಾಡಿಕೊಳ್ಳಿ. ಯಾಕಂದ್ರೆ ನಿಮ್ಮ ವೈರಿಗಳು ನೀವ ಇದ್ದೀರಿ, ನಿಮ್ಮ ಸ್ನೇಹಿತರು ನೀವ ಇದ್ದೀರಿ, ನಿಮ್ಮ ಫ್ರೆಂಡ್ ಅದ ಮನಸ್ಸು, ಅದನ್ನ ಬೇಕಾದ್ರೆ ಕೊಳ್ಳಕ್ ಹಾಕ್ರಿ, ಒಳಗೆ ಆತ್ಮನ ಒಳಗೆ ಕೂಡಿಸ್ರಿ. ಹೀಗೆ ಮಹಾತ್ಮರು ಎಚ್ಚರಿಕೆ ಗಂಟೆಯನ್ನು ಈ ಶ್ಲೋಕದ ಮೂಲಕ ಪದೇ ಪದೇ ನಮಗ ಹೇಳ್ತಾ ಇದ್ದಾರೆ. ಕೃಷ್ಣ ಅರ್ಜುನ್ ನಿಮಿತ್ತ ಮಾಡಿಕೊಂಡು ನಮ್ಮೆಲ್ಲರಿಗೂ ಬೋಧನ ಮಾಡ್ತಾ ಇದ್ದಾರೆ. ಅದಪ್ಪತನಗೊಳಿಸ್ಕೋಬೇಡ್ರಿ. ಇದು ತರ ಅಲ್ಲ. ನಿಜವಾಗಿ ಹೇಳ್ಬೇಕಾದ್ರೆ ನೀವ ವೈರಿ ಇದ್ರಿಪ್ಪ. ಇದು ಭಗವಂತನ ಒಂದು ಮಾರ್ಮಿಕವಾದ ನುಡಿ ಇದು. ಹೀಗೆ ಗುರುಗಳು ಈ ಮಾತಿಗೆ ನಿನ್ನೆ 1-2 ಪ್ಯಾರಾಗಳನ್ನು ಓದಿ ನಮಗೆ ಸಾಕಷ್ಟು ವಿಷಯಗಳನ್ನ ಪ್ರಸ್ತಾವ ಮಾಡಿದ್ದಾರೆ. ಅವ್ರು ಬಿಟ್ಟದ್ದು ನಿನ್ನೆ ಮಾರ್ಕ್ ಮಾಡಿದೆ ನಾನು. ಅದು ಫ್ರೀ ವಿಲ್. ಮನುಷ್ಯ ಎಲ್ಲರಿಗೂ ಒಂದೊಂದು ಸ್ವತಂತ್ರ ಬುದ್ಧಿಯನ್ನು ಕೊಟ್ಟರು ಕೂಡ ನಮಗೆ ದೈವ ಅನ್ನುವಂಥದ್ದು ಏನದ ಬಹಳ ದೊಡ್ಡದು. ನಮ್ಮ ದೈವವನ್ನ ನಾವೇ ನಿರ್ಮಾಣಿಕೊಂಡು ಬಂದೀವಿ. ಅದು ಕೆಟ್ಟದ್ದಿರ್ಲಿ ಚಲೋದಿರ್ಲಿ, ಆ ದೈವ ಏನದಲ್ಲ ಅದು ನಮ್ಮ ಎಲ್ಲಾ ಒಳ್ಳೆಯ ಕೆಟ್ಟ ಕರ್ಮಗಳು ದೈವಾಧೀನದವು. ಹಣೆ ಬರ ಅಂತ ಹೇಳ್ತೀವಿ, ದೈವ ಅಂತ ಹೇಳ್ತೀವಿ, ಪ್ರಾರಬ್ಧ ಅಂತ ಹೇಳ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕು? ಪ್ರಾರಬ್ಧಂ ಪುಷ್ಯತಿ ಒಬ್ಬರು ಧೈರ್ಯಂ ಅವಲಂಬೆ ಒಬ್ಬರುತಿ. ನೀವು ಧೈರ್ಯವನ್ನ ಅವಲಂಬನ ಮಾಡಿ, ವೇಗಯುಕ್ತವಾದಂತ ಧೈರ್ಯ, ವೇಗಯುಕ್ತವಾದಂತ ವೈರಾಗ್ಯ ಇವುಗಳನ್ನು ಅನುಸರಿಸಿ ನೀವು ಈ ಭವಬಂಧನದಿಂದ ಪಾರಾಗ್ಲಿಕ್ಕೆ ಪ್ರಯತ್ನ ಮಾಡಿ. ಇನ್ನೊಬ್ರು ಬರೋದಿಲ್ಲ, ನಿಮ್ಮ ಮಿತ್ರರು ನೀವೇ ಇದ್ದೀರಿ. ಆದ ಕಾರಣ ಅವ್ರು ಹೇಳ್ತಾರೆ ಈ ಪ್ಯಾರಾದೊಳಗ, therefore we have got punyam, our mind will think in the line of shastram, and therefore we will accept free will, and we find our own arguments in support of that free will also. ಪರಮಾತ್ಮ ನಿಮಗೆ ಸ್ವತಂತ್ರವಾದಂತ ಮನಸ್ಸನ್ನು ಕೊಟ್ಟಿದ್ದಾನೆ, ಸ್ವತಂತ್ರವಾದ ಇಚ್ಛಾಶಕ್ತಿ ಕೊಟ್ಟಿದ್ದಾನೆ, ಕ್ರಿಯಾಶಕ್ತಿಯನ್ನು ಕೊಟ್ಟಿದ್ದಾನೆ. ಆದ ಕಾರಣ ನೀವೇನ್ ಮಾಡ್ಬೇಕು? ಆ ಒಂದು ಸ್ಥಿತಿಯನ್ನ ಪಡ್ಕೊಂಡು ಪುಣ್ಯದ ಅನುಸಾರವಾಗಿ ಗಾಡ್ ಎರಡೂ ದಾನ ಮಾಡ್ಬೇಕು. ಪುಣ್ಯನೂ ಅದ, ಪಾಪನೂ ಅದ. ಅವ್ರು ಯಾವುದೇ ಬರಲಿ, ನೀವು ಮಾತ್ರ ಧೈರ್ಯವನ್ನ ಅವಲಂಬಿಸಿ, ವಿವೇಕ ಸನ್ನೆಯನ್ನ ಅರಿಸಿ ಕಾರ್ಯ ಪ್ರವೃತ್ತರಾಗಿ ಹಿಂದೆ ಸರಿಬೇಡ್ರಿ. ನಾವು ಸಾಧೆ ಎಚ್ಚರಿಕೆ ಅದು. ಆ ಮಾತಿಟ್ಟಾನ ಪರಮಾತ್ಮ. ನಾವು ಸಾಧೆ, ಹಿಂದಡಿ ಇದ್ರೆ ನರಕ, ಮುಂದಡಿ ಇದ್ರೆ ಸ್ವರ್ಗ. ಅರ್ಥಾತ್ ಎಲ್ಲಿದು? ಪರಮಾರ್ಥ ಮಾರ್ಗದಲ್ಲಿ. ಹಾಗೆ ಗಾಡ್ ಪುಣ್ಯಂ ಈ ಸ್ಥಾನಕ್ಕೆ ಬರಬೇಕಾದ್ರ ನಮಗೆ ಎಲ್ಲ ಹಿಂದಿನ ಎಷ್ಟೋ ಜನ್ಮಗಳದ ಮನುಷ್ಯವನ್ನು ಮಾಡಿದಂತ ಪುಣ್ಯ ವಿಶೇಷದಿಂದ ನಮಗೆ ಈ ಮನುಷ್ಯ ಜನ್ಮ ಬಂದದ. ಅದರ ಸದುಪಯೋಗ ಸ್ವಾರ್ಥಕತೆ ಆಗ್ಬೇಕಾಗಿತ್ತು ಅಂತಂದ್ರ ನಾವು ನಮ್ಮನ್ನ ಇನ್ನಷ್ಟು ಯಾವ ಸತ್ಕರ್ಮಗಳನ್ನು ಮಾಡಿ, ಪುಣ್ಯ ಕರ್ಮಗಳನ್ನು ಮಾಡಿ ನಾವು ಮುಂದೆ ಹೋಗ್ಬೇಕು. ಅರ್ಥ ಹಿಂದೆ ಸರಿಬಾರ್ದು. ಅದಕ್ಕೆ ನಮ್ಮ ಮನಸ್ಸು ಮೈಂಡ್ ವಿಲ್ ಥಿಂಕ್ ಇನ್ ದ ಲೈನ್ ಆಫ್ ಶಾಸ್ತ್ರಾನುಸಾರವಾಗಿ ನೀವು ವಿಚಾರ ಮಾಡಿ, ವೇದಾನುಸಾರಿಯಾಗಿ ನೀವು ಚಿಂತನೆಯನ್ನ ಮಾಡ್ರಿ. ಅದಕ್ಕೆ ಫ್ರೀ ವಿಲ್, ಸ್ವತಂತ್ರವಾದ ಮನಸ್ಸದ ನಿಮಗೆ ಕೊಟ್ಟಾನ ಸಾಧನ ಪರಮಾತ್ಮ. ಶರೀರ ಕೊಟ್ಟ, ಮನಸ್ಸನ್ನು ಕೊಟ್ಟ, ಅದ್ರ ಜೊತೆಗೆ ಬುದ್ಧಿನೂ ಕೊಟ್ಟಾನ. ಆ ಬುದ್ಧಿಯನ್ನು ಹಿಡ್ಕೊಂಡು ನೀವು ಸ್ವತಂತ್ರವಾಗಿ ಆಳವಾಗಿ ವಿಮರ್ಶಿಸಿ ಆತ್ಮಾವಲೋಕವನ್ನ ಮಾಡಿ, ಆತ್ಮ ವಿಮರ್ಶೆಯನ್ನ ಮಾಡಿ ನೀವು ಒಳಗೆ ನುಗ್ಗ್ರಿ. ಕೃಷ್ಣ ಈಸ್ ಅಡ್ರೆಸ್ಸಿಂಗ್ ದೋಸ್ ಪುಣ್ಯವಾನ್ಸ್
ಇಂಥ ಪುಣ್ಯ ಜೀವಿಗಳು ನಮಗ ಅಡ್ರೆಸ್ ಮಾಡಕತ್ತಾನ. ಕೃಷ್ಣ ಈಸ್ ಅಡ್ರೆಸ್ಸಿಂಗ್ ದೋಸ್ ಪುಣ್ಯವಾನ್. ನಮ್ಮಂತ ಪುಣ್ಯ ಪುರುಷರನ್ನ ಈ ಸ್ಥಿತಿಯಲ್ಲಿ, ಈ ಒಂದು ದಿಶೆಯಲ್ಲಿ ಮುಂದುವರೆದಂತ ಸಾಧಕರಿಗೆ ಪರಮಾತ್ಮ ಹೇಳ್ತಾನ, ಇನ್ ಸಪೋರ್ಟ್ ಆಫ್ ದ್ಯಾಟ್ ಫ್ರೀ ವಿಲ್ ಆಲ್ಸೋ. ನಿಮಗ ಪರಮಾತ್ಮ ಒಂದ್ ಒಳ್ಳೆ ಶುದ್ಧವಾದಂತ ಮನಸ್ಸನ್ನು ಕೊಟ್ಟಾನಪ್ಪ. ಅದನ್ನ ಶುದ್ಧ ಮಾಡಿಕೊಳ್ಳೋದು ಅಶುದ್ಧ ಮಾಡಿಕೊಳ್ಳೋದು ನಿಮ್ ಕಡೆ ಅದ. ಯಾಕಂದ್ರೆ ನಮ್ಮಲ್ಲಿ ಪರಮಾತ್ಮ ವೇದಾಂತ ಅನುಸಾರವಾಗಿ ನಮ್ಮಲ್ಲಿ ಎರಡೇ ಅದಾವ. ಯಾವ? ಒಂದು ಶುದ್ಧ ಮನಸ್ಸು, ಒಂದು ಅಶುದ್ಧ ಮನಸ್ಸು. ಒಂದು ನಾವು ಅಶುದ್ಧವನ್ನ ಶುದ್ಧಿಯನ್ನಾಗಿ ಮಾಡ್ಕೋಲಿಕ್ಕೆ ತಾಕತ್ತದ. ಮ್ಯಾನ್ ಹ್ಯಾಸ್ his own destiny. Man is the architecture of his own future. ಮನುಷ್ಯ ತನ್ನ ದೈವದ ಶಿಲ್ಪಿ ತಾನೇ. ನೀವು ಮೂರ್ತಿ ಹೆಂಗ ಕಟ್ಕೋತೀರ ಅದು ನಿಮಗೆ ಬಿಟ್ಟು ಕೊಟ್ಟದ್ದು. ನೀವು ಸರಿಯಾಗಿ ಕಟ್ಕೊಂಡ್ರಿ ಅದು ಸರಿಯಾದ ಮೂರ್ತಿ ಆಗ್ತದ. ಮತ್ತೆ ಹೆಚ್ಚು ಕಡಿಮೆ ಮಾಡಿದ್ರಿ ಅಂದ್ರ ನಿಮ್ಮ ಭವಿಷ್ಯ ನಾಶ ಆಗ್ತದ ಅಂತಾರ. ಅದಕ್ಕೆ ಆ ಫ್ರೀ ವಿಲ್ ಅನ್ನುವಂತ ಸುತಿಗೆ ಕೊಟ್ಟೇವಿ. ನಿಮ್ಮ ಒಂದು ಚಾರಿತ್ರ್ಯವನ್ನ, ನಿಮ್ಮ ಒಂದು ಸ್ವರೂಪವ ಸ್ಥಿತಿಗೆ ಹೋಗ್ಬೇಕಾಗಿತ್ತು ಅಂದ್ರ ಒಳಗಿರುವಂತ ದುಷ್ಟ ವಾಸನೆಗಳನ್ನ ಶಿಷ್ಟ ವಾಸನೆಗಳಿಂದ ಕಡಿದು ಹಾಕಿ, ವಿವೇಕದಿಂದ ಕಡಿದು ಹಾಕಿ ಆ ಒಂದು ಫ್ರೀ ವಿಲ್ ಅನ್ನುವಂತ ಸುತಿಗೆ ಕೊಟ್ಟೆ ನಿಮಗ. ಅದಕ್ಕೆ ಅವ್ರು ಹೇಳ್ತಾರ, ದೆನ್ ದ ನೆಕ್ಸ್ಟ್ ಕ್ವಶನ್ ಈಸ್ ಇಫ್ ದೇರ್ ಇಸ್ ಎ ಫ್ರೀ ವಿಲ್. ಹೌದ್ರಪ್ಪ, ಫ್ರೀ ವಿಲ್ ಸಿಕ್ಕದ ಕರೆ. ಫ್ರೀ ವಿಲ್, ಡು ಯು ಅಕ್ಸೆಪ್ಟ್ ಡೆಸ್ಟಿನಿ ಇನ್ ಅಡಿಷನ್ ಟು ಫ್ರೀ ವಿಲ್? ಮತ್ ಪರಮಾತ್ಮ ನಮಗ್ ಕ್ವಶನ್ ಮಾಡ್ತಾ ಇದ್ದಾನೆ, ಸ್ವತಂತ್ರ ನಿಮಗ್ ಕೊಟ್ಟೇವಪ್ಪ, ಅದ್ರ ಜೊತೆಯಾಗಿ ನಿಮಗ್ ಕೂಡ ಹಿಂದೆ ಒಂದು ದೈವನು ಕೂಡ ಬೆನ್ನ ಹತ್ತಿದೆ. ಪುಣ್ಯ ಪಾಪಗಳನ್ನ ಭೋಗಿಸಿದಂತ ಹಿಂದಿನ ಸಂಸ್ಕಾರಗಳ ಪ್ರವಾಹ ದೈವ ರೂಪದಿಂದ ನಿಮಗೆ ಬೆನ್ನ ಹತ್ತೈತಿ. ನೀವು ದೈವಾಧೀನದಿರಾ, ಯಾವುದು ನಿಮ್ಮ ಸ್ವತಂತ್ರದಿಲ್ಲ. ಆದ ಕಾರಣ ಅದು ಫ್ರೀ ವಿಲ್ ಜೊತೆ ಇದನ್ನು ಕೊಟ್ಟಿವಿ. ಈ ಕರ್ಮಗಳನ್ನ ಪ್ರೆಸೆಂಟ್ ಏನದಲ್ಲ, ಈ ದೇಹ ಬರ್ಬೇಕಾಗಿದ್ರೆ ಕರ್ಮಾನುಸಾರ ಅದ. ಈ ದೇಹ ಯಾಕೆ ಬಂದದ? ಜನ್ಮ ಬಂದದ. ಜನ್ಮ ಯಾಕೆ ಬಂದದ? ಪುಣ್ಯ ಪಾಪಗಳನ್ನ ಮಾಡಿದೆವು. ಪುಣ್ಯ ಪಾಪಗಳು ಯಾಕದಾವ? ಧರ್ಮಗಳ ವಿಶೇಷ ಅದ. ಧರ್ಮಗಳಿಂದ ಪುಣ್ಯ ಪಾಪಗಳು ಬಂದಾವ. ಪುಣ್ಯ ಪಾಪಗಳು ಯಾಕೆ ಬಂದಾವ? ರಾಗ ದ್ವೇಷಗಳನ್ನು ಮಾಡಿಕೊಂಡು ಕುಂಟಿದ್ದಿ. ರಾಗ ದ್ವೇಷಗಳು ಯಾಕೆ ಮಾಡಿದಿ? ಭೇದ ಬುದ್ಧಿಯನ್ನು ಮಾಡಿದಿ. ನೀನು ಭೇದ ಬುದ್ಧಿಯನ್ನು ಮಾಡಿದ್ರಿಂದ ಇದೆಲ್ಲ ಬಂದದ. ಭೇದ ಬುದ್ಧಿ ಕಾರಣದ. ಆ ಭೇದ ಬುದ್ಧಿ ಯಾಕೆ ಬಂದ? ಅದ ಅಜ್ಞಾನ ಕಾರಣದ, ಅಧ್ಯಾಸ ಕಾರಣದ. ಅಜ್ಞಾನಕ್ಕೆ ಏನ್ ಕಾರಣ? ತಪ್ಪು ತಿಳುವಳಿಕೆ, ಮರೆವು. ಇದೆಲ್ಲ ಸಂಸಾರ. ಇದು ನಮ್ಮ ಪರಮಾರ್ಥದ ಸಂಸಾರ. ಈ ಸಂಸಾರವನ್ನು ದಾಟಿ ಹೋಗ್ಬೇಕಾ ಪರಮಾತ್ಮ ನಮಗೊಂದು ಶ್ರುತಿ ಕೊಟ್ಟಾನ, ಒಂದು ನಾವೇನ ಕೊಟ್ಟ. ಆ ಸತ್ಸಂಗ ಅನ್ನುವಂತ ನಾವೆಲ್ಲ ಕೂತ್ಕೊಂಡು ಒಳ್ಳೆ ವೇತ್ತವಾದಂತ ಮನಸ್ಸನ್ನ ನಾವು ಅದನ್ನ ಬಳಸಿಕೊಂಡು ಮುಂದೆ ಮುಂದೆ ಸಾಗು ಅಂತಾರಲ್ಲ, ಹಂಗ ಹೋಗ್ಬೇಕಾಗಿದೆ. ಶ್ರವಣ ಮನನ ನಿಧಿಧ್ಯಾಸನಗಳನ್ನ ಮಾಡಿ ಎಲ್ಲಾ ದುಷ್ಟ ವಾಸನೆಗಳನ್ನ ಎಲ್ಲ ತೆಗೆದು ಹಾಕಿ ಎಲ್ಲವನ್ನು ನಾಶ ಮಾಡಿ ಮುಂದೆ ಹೋಗ್ಬೇಕಾಗಿದೆ. ಅದಕ್ಕೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂದ್ರೆ, ದೈವವನ್ನು ಕೂಡ ನಿಮ್ ಹಿಂದೆ ಕೊಟ್ಟೇವೆ ಅಂತಾರ. ನಿಮ್ಮ ಯಾವ ವಿವೇಕವಾದಂತ ಮನಸ್ಸನ್ನು ಕೊಟ್ಟೇನಪ್ಪಾ, ಮತ್ ನೀವು ಅದ್ರ ಹಿಂದೆ ದೈವನು ಬೆನ್ನ ಹತ್ತೈತಲ್ಲ, ಎರಡೂ ಅದಾವಲ್ಲ ಅಂತ ನೀವು ಕೇಳಬಹುದು. ಹೌದು, ಎರಡೂ ಬಂದವ. ಮತ್ತ ಅದು ಯಾಕೆ ಬಂದದ ದೈವ? ಮತ್ ಫ್ರೀ ವಿಲ್ ಕೊಟ್ರೆ ದೈವ ಯಾಕೆ ಬರ್ಬೇಕಾಗಿ? ಅದು ಹಂಗಲ್ಲಪ್ಪ. ನಿಂದ ಮಾಡಿದಿ, ಹಿಂದೆ ಮಾಡಿದ ಬುತ್ತಿ ನಿಂದ ಉಂಡು ಉಡಬೇಕೋ ಜೀವ. ಹಿಂದೆ ಮಾಡಿದ್ದನ್ನ ಮುಂದೆ ಉಂಡುಟ್ಟುಡಬೇಕೋ ಜೀವ. ಹಿಂದೆ ಮಾಡಿದ್ದು ಈ ಜನ್ಮ ಬಂದದ, ಈಗ ಮಾಡಿದ್ದು ಮುಂದಿನ ಜನ್ಮ ಬರ್ತದ. ಹಿಂದೆ ನೀನು ಅನೇಕ ಪಾಪಾದಿಗಳನ್ನ ಕೃತ್ಯ ಮಾಡಿದ್ರೆ ಹಿಂದ್ ಜನ್ಮ ಬರ್ತಾವ. ಅಥವಾ ಈ ಜನ್ಮದಲ್ಲಿ ಸಾಕಷ್ಟು ಕಾಡಾಟಗಳು ಕಷ್ಟಗಳು ಬರ್ತಾವ ಅಂತಂದ್ರೆ ಹಿಂದೆ ನೀ ಯಾರನ್ನೋ ಪೀಡಾ ಮಾಡಿದಿ, ಕಷ್ಟಗಳನ್ನು ಕೊಟ್ಟಿದಿ, ಪಾಪಾದಿಗಳನ್ನು ಮಾಡಿದಿ. ಅದಕ್ಕ ಅವು ಬರುವನಪ್ಪ. ಅವು ಅಂತದ್ರೊಳಗ ನೀನು ವಿವೇಕವಾದಂತ ಮನಸ್ಸನ್ನ ತಯಾರು ಮಾಡಿಕೊಂಡು ದಾಟಾಕ್ ಪ್ರಯತ್ನ ಮಾಡಿ. ಇಷ್ಟ ಹುಟ್ಟು ಕೊಟ್ಟೇವಲ್ಲ ನಿನಗೆ, ವಿವೇಕವಾದಂತ ಹುಟ್ಟು ಕೊಟ್ಟೇವಿ, ಮನಸ್ಸು ಕೊಟ್ಟೇವಿ. ಅದಕ್ಕೆ ಪರಮಾತ್ಮನಿಗೆ ಅವ್ರು ಕೇಳ್ತಾರ, ಫ್ರೀ ವಿಲ್ ಜೊತೆ ಒಂದು ದೈವ ಅನ್ನುವಂಥದ್ದು ಅದಲ್ಲ. ದೈವಾನುಕೂಲ ಇದ್ರೆ ಬಹಳ ಚಲೋ ಪುಣ್ಯ ಮಾಡಿರ್ತಾರ ಅವರು. ಮತ್ತು ದೈವಾನುಕೂಲಿ ಇಲ್ಲ ಅಂದ್ರ ದುರ್ದಶೆ ಪ್ರಾಪ್ತ ಆಯ್ತಂತಂದ್ರ ಆ ಮನಸ್ಸು ಅಲ್ಲೋಲ್ ಕಲ್ಲೋಲ್ ಆಗ್ತದ. ಆಗ ನಮ್ಮ ಮನಸ್ಸನ್ನ ಮನಸ್ಸಾಗಿ ಉಳಿಸ್ಕೊಳಕ್ಕೆ ಆಗೋದಿಲ್ಲ. ವಿವೇಕ ಕೆಲಸ ಮಾಡೋದಿಲ್ಲ. ಫ್ರೀ ವಿಲ್ ಅಂತೀರಿ ಕರೀರಿ, ಆ ಫ್ರೀ ವಿಲ್ ಕೆಲವೊಂದು ಸಂದರ್ಭದಲ್ಲಿ ಫೇಲ್ ಆಗ್ತದ. ಡು ದೇ ಅಕ್ಸೆಪ್ಟ್ ಡೆಸ್ಟಿನಿ? ಆ ಮನಸ್ಸು ಆ ದೈವವನ್ನ ಒಪ್ತತಿಲ್ಲ, ಒಪ್ಲೇಬೇಕು. ಇಫ್ ಯು ಆಸ್ಕ್, ಹಿ ಸೇಸ್ ದೇರ್ ಆಲ್ಸೋ
ವಿ ಗೋ ಬೈ ಶಾಸ್ತ್ರ. ಹೌದಪ್ಪ, ಅದಕ್ಕೊಂದು ನಿನಗೆ ಸೊಲ್ಯೂಷನ್ ಕೊಡ್ತೇವಿ. ಏನು? ಶಾಸ್ತ್ರಕ್ಕೆ ಬಾ. ಅಲ್ಲಿ ಬಂದು ವಿವೇಕ ವಿಚಾರಗಳ ನಿನಗೆ ಒಂದು ಸೊನ್ನೆ ಕೊಡ್ತೀವಿ. ಆ ವಿಚಾರದ ಮೂಲಕ ಅದರ ಅಸಾರತೆಯ, ಪ್ರಪಂಚದ ಅಸಾರತೆಯನ್ನು ನಿನಗೆ ತೋರಿಸಿಕೊಟ್ಟು ಅದರಿಂದ ಪಾರ ಆಗ್ತಕ್ಕಂಥ ಒಂದು ಯುಕ್ತಿಯನ್ನು ಹೇಳ್ಕೊಡ್ತೀವಪ್ಪ. ಶಾಸ್ತ್ರಾನುಸಾರವಾಗಿ ಅದನ್ನ ತಡೆಯಾಕ ಬರ್ತೈತಿ. ವಿ ಡು ನಾಟ್ ಸೇ ಫ್ರೀ ವಿಲ್ ಅಲೋನ್ ಇಸ್ ದೇ. ನಮ್ಗ ಫ್ರೀ ಸ್ವತಂತ್ರವಾದ ಮನಸ್ಸು ಒಂದ ಅಲ್ಲಪ್ಪ, ಅದರ ಜೊತೆಗೆ ನಮಗೇನದ? ಬುದ್ಧಿನೂ ಅದ, ವಿವೇಕದಿಂದ ವಿಚಾರ ಮಾಡುವಂತ ಸ್ಥಿತಿನೂ ಅದ. ನೋ, ವಿ ಸೇ ದ್ಯಾಟ್ ದೇರ್ ಇಸ್ ಅ ಫ್ರೀ ಇದು past actions. Free will is the course of action that we choose to take because of our thinking or because of our buddhi. ಅವೆಲ್ಲ ಬರ್ತಾವಲ್ಲ, ಬಂದಂತೆಲ್ಲ ಬರಲಿ ಅಂತೇವಲ್ಲ, ಹಂಗ ಬರ್ಲಿ. ಮನಸ್ಸು ಕೊಟ್ಟನಲ್ಲ ನಮಗ ಪರಮಾತ್ಮ, ಎದುರಿಸ್ಲಿಕ್ಕೆ ಬೇಕಾದಂತ ಶಕ್ತಿ ಈಗಲೇ ಅದು ನಿಮ್ಮಲ್ಲಿದೆ. ವಿವೇಕ ಕೊಟ್ಟಾನ, ಅದಕ್ಕೆ ಬುದ್ಧಿ ನೀವು ಉಪಯೋಗ ಮಾಡಿಕೊಂಡು ಥಿಂಕಿಂಗ್ ಕೆಪಾಸಿಟಿ ಕೊಟ್ಟಾನ, ವಿಚಾರ ಮಾಡುವಂತದ್ದು ಅದಲ್ಲ ನಮಗ. ಈ ಮನುಷ್ಯ ಹಿಂಗ್ ವಿಚಾರ ಮಾಡಕ್ ಬಂದಂತ ಉಳಿದ ಜೀವಿಗಳಿಗಿಲ್ಲ. ಡಬ್ಲ್ಯೂ ವಾಟ್ ಕ್ವಶನ್ಸ್ ಅಂತಾರ. ವಾಯ್, ವೆನ್, ವೇರ್, ಹೌ. ಇದು ಯಾಕೆ ಆತು, ಎಲ್ಲಿ ಆತು, ಹೇಗಾಯ್ತು, ಹೆಂಗ್ ಬಂತು, ಈ ಪ್ರಶ್ನೆಗಳನ್ನ ಮಾಡ್ತೀವಲ್ರಿ ನಾವು. ಎಷ್ಟು ಚತುರ್ಬೇಕು ಈ ಪ್ರಶ್ನೆಗಳನ್ನ ಮಾಡಿ ಉತ್ತರ ಕಂಡುಹಿಡಿಯಕ್ಕೆ ಪ್ರಯತ್ನ ಮಾಡುವಂತ ಶಕ್ತಿ ಪರಮಾತ್ಮ ಕೊಟ್ಟಾನ. ಯಾಕೆ ಬಂತು ಕಷ್ಟ, ಅದು ಹೆಂಗ್ ಹೋಗ್ತದ, ನಾವ್ ಏನ್ ಮಾಡ್ಬೇಕು, ಗುರುಶಾಸ್ತ್ರಗಳಿಗೆ ಹೋಗಿ ನಾವೆಲ್ಲ ಶರಣಾಗತಾಗಿ ಅವನ್ನೆಲ್ಲ ಪಡ್ಕೋಬೇಕು ಅನ್ನುವಂತ ಬುದ್ಧಿ ಅದಕ್ಕೆಲ್ಲ ನಮಗೆ ಪರಮಾತ್ಮ ಕೊಟ್ಟಾನ. ಅದನ್ನ ಆ ಕ್ವಶನ್ ಹಾಕಿಬಿಟ್ರೆ ಅದಕ್ಕೆ ಉತ್ತರ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯದ. ಪ್ರಶ್ನೆ ನಾವು ಹಾಕೊಳ್ಳೋದಿಲ್ಲ, ಅದಕ್ಕದು ಕೂಡಾಗಿಬಿಟ್ಟದ. ಕರ್ಮ ಅನ್ನುವಂಥ ಘನೋ ಕರ್ಮನಾಗತಿ, ಬಾಳ ಘನ ಅದ. ಅದನ್ನ ಕೆದಕಿದ್ರ ಬಾಳ ಕಠಿಣದ ಪಾರಾಗೋದು. ಯಾವ ಪಾರಾಗ್ತಾನ? ಜಾಣ ಇದ್ದವ ಪಾರಾಗ್ತಾನ. ಅದರಿಂದ ಪಾರಾಗ್ಬೇಕಾಯ್ತಂದ್ರೆ ಯುಕ್ತಿ, ಗುರುಶಾಸ್ತ್ರಾದಿಗಳು, ವೇದಗಳು, ವೇದ ಪ್ರಮಾಣವನ್ನ ನೀವು ಅನುಸರಿಸಿ ಹೋದ್ರ ಒಂದು ಪಾರಾಗ್ ಬರ್ತದ. ವೇದ ಅನ್ನುವಂಥದ್ದು ಇಟ್ಕೊಳ್ರಿ, ಅದನ್ನ ಪದೇ ಪದೇ ನಮ್ಮ ನಾಮದಾರರು ಹೇಳ್ತಾ ಬಂದಿದ್ದಾರೆ. ಫೇಟ್ ಈಸ್ ದ ರಿಸಲ್ಟ್ ಆಫ್ ಅವರ್ ಓನ್ ಪಾಸ್ಟ್ ಆಕ್ಷನ್ಸ್. ಅಲ್ಲೋ ದೈವಂತಿ ಅಲ್ಲ, ಅದು ಎಲ್ಲಿರೋದು? ನೀ ಮಾಡಿದ್ದೆ ಪಾಸ್ಟ್ ಆಕ್ಷನ್ಸ್, ಭೂತ ಕಾಲದಲ್ಲಿ ಮಾಡಿದ್ಯಾ, ಹೌದಾ? ನಾ ಭುಕ್ತುಂ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ ಅವಶ್ಯಂ ಅನುಭೋಕ್ತವ್ಯಂ ಕೃತಂ ಕರ್ಮ ಶುಭಾಶುಭಂ. ಯಾಕೆ ಬಂದುರಿ ಎಂದು ಮಾಡಿದ್ರಿ ನೀವು, ಅದು ಹಂಗ ಕ್ಷಯ ಆಗಿ ಹೋಗುದಿಲ್ಲ. ನೀ ಮಾಡಿದಂತ ಯಾವ ವಾಸನೆಗಳು, ಮಾಡಿದಂತ ಕರ್ಮದ ವಾಸನೆಗಳು ಅವನ್ನ ಅನುಭವಿಸೇ ಬರಬೇಕು. ಅವಶ್ಯಂ ಅನುಭೋಕ್ತವ್ಯಂ. ಯಾಕೆ ಮಾಡಿದಿ? ಅವು ಹಂಗ ಹೋಗಕ್ ಬರುದಿಲ್ಲ, ನಾಶ ಆಗ್ಬೇಕಲ್ಲ ಅವು. ಅದಕ್ಕೆ ಅವು ಫಲ ಕೊಡ್ಲಿಕ್ಕೆ ಈ ಜನ್ಮದಲ್ಲಿ ಬಂದಿರ್ತಾವು. ನೀವು ಒಳ್ಳೆಯ ಕರ್ಮಗಳ ಫಲ ಸುಖ ಅದ, ಪಾಪ ಕರ್ಮಗಳ ಫಲ ದುಃಖ ಅದ. ಯಾಕೆ ಬಂತ್ರಿ ಇದು ದುಃಖ ಅಂದ್ರೆ ಯಾರೇನ್ ಮಾಡೋದು? ನೀ ಮಾಡಿದ ಕರ್ಮವು ಬಲವಂತವಾದರೆ ನೀ ಮಾಡುವುದೇನು ಅರಿಯೇ ಹೇಳ್ತಾರ ದಾಸರು. ಹಾಗೆ ಅವುಗಳನ್ನು ಪಾರಾಗಲಿಕ್ಕೆ ನಮ್ಮಲ್ಲಿ ಮಾರ್ಗದ ಹೊರತಾಗಿ ಅವು ಯಾಕೆ ಬಂದು ಕೇಳಲಿಕ್ಕೆ ಅದು ಪ್ರಶ್ನೆ ಹಾಗೆ ಉಳಿತದ. ಅದಕ್ಕೆ ಉತ್ತರ ಬೇಕಾಗಿತ್ತು. ನೀವು ಈ ಮಾರ್ಗಕ್ಕೆ ಬರ್ರಿ, ಉತ್ತರ ಸಿಗ್ತದ. ಅದು ಬಂದೈತಪ್ಪ, ಅವ್ರು ಹೇಳ್ತಾರ, ನೀ ಮಾಡಿದ್ದ ನಿನಗೆ ಬಂದದ. ಆದ್ದರಿಂದ ಆ ಕರ್ಮದ ಬಹಳ ಗಹನದಪ್ಪ, ಅದ್ರ ತಲೆ ಆಗ್ಬೇಡ. ಬಂದದ್ದನ್ನ ಉಣ್ಣುದಷ್ಟ ಕೆಲಸ ನಿಂದು. ಹೆಂಗ? ಧೈರ್ಯದಿಂದ ಉಣ್ಣು. ಪ್ರಾರಬ್ಧಂ ಪುಷ್ಯತಿ ವಪುರತಿ ಧೈರ್ಯಂ ಅವಲಂಬ್ಯ ಹೇಳ್ತಾರ. ಧೈರ್ಯ ಅನ್ನೋದು ಕೊಟ್ಟೈತಲ್ಲ ನಿನಗ, ಆ ಧೈರ್ಯವನ್ನ ನೀವು ಉಪಯೋಗ ಮಾಡು. ಅಂಡ್ ಒನ್ಸ್ ಆ ಬುದ್ಧಿ ಕೊಟ್ಟಿಲ್ಲ ನಿನಗೆ, ಬುದ್ಧಿ ಕೊಟ್ಟಿದ್ವಿ. ಅಂಡ್ ಒನ್ಸ್ ವಿ ಆರ್ ಗೋಯಿಂಗ್ ಟು ಅಕ್ಸೆಪ್ಟ್ ಫೇಟ್, ಆಯ್ತು ಬರ್ಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ. ಏನ್ ಬರ್ತದಲ್ಲ, ಜೋ ಕುಚ್ ಆತಾ ಹೈ ಹಮಾರೆ ಭಲಾಯಿ ಕೆ ಲಿಯೆ ಆತಾ ಹೈ, ಧೈರ್ಯ ತಾಳ್ರಿ. ಜೋ ಕುಚ್ ಹೋತಾ ಹೈ ಹಮಾರೆ ಭಲಾಯಿ ಕೆ ಲಿಯೆ ಹೋತಾ ಹೈ. ನಾ ಮಾಡಿದ್ದೆ ನಮ್ಮ ಒಳ್ಳೇದಕ್ಕಾಗಿ ಬರ್ತದ, ತೀರಿಸ್ಲಿಕ್ಕೆ ಬರ್ತದ ಕರ್ಮ ಅಂತ ತಿಳ್ಕೊಡ್ರಿ. ಏನೋ ಮಾಡಿದ್ದೆ ತೀರ್ತಿ ಬಿಡಪ್ಪ. ಒಂದು ಕುರು ಇತ್ತು, ಅದು ಒಡೆದು ಹೋಯ್ತು, ಆರಾಮ್ ನಿರಾಳಾಗ್ಬಿಟ್ಟು. ಹಂಗ ಹಿಂದೆ ಯಾವ್ದೋ ಒಂದು ದುಷ್ಟ ಕರ್ಮ ಇತ್ತು, ಏನೋ ಬಂತು, ನಮಗೆ ಇಷ್ಟೆಲ್ಲ ತೊಂದರೆ ಕೊಡ್ತು, ಹೋತು. ಒಂದು ಕುರ ಹೊಡಿತು. ಹಿಂಗೆ ಸಮಾಧಾನ ಮಾಡಿಕೊಳ್ಳಿಕ್ಕೆ ನಮ್ಮಲ್ಲಿ ಒಂದು ಇದಿದೆ, ಉಪಾಯ ಇದೆ. ಅದಕ್ಕೆ ಫ್ರೀ ವಿಲ್ ಇದ್ರು ಕೂಡ ದೈವವನ್ನ ಎದುರಿಸಲಿಕ್ಕೆ ಬೇಕಾದಂತ ತಾಕತ್ತನ್ನು ಕೂಡ ಭಗವಂತ ನಮಗೆ ಕೊಟ್ಟಿದ್ದಾನೆ. ದೇರ್ ಶುಡ್ ಬಿ ಸಮ್ ಪ್ರಾಸಮ್
we have to use similar words. Vidya, Vidya or Madhya. Madhya, both are Sanskrit words. Dhi, ಇಲ್ಲೇ ಅವರು ತಮಿಳ್ನೊಳಗೆ ಬರ್ಕೊಂತ ಹೋಗ್ಯಾರ. ಬಟ್ ರಿಯಲಿ ಸ್ಪೀಕಿಂಗ್ ವೆನ್ ಯು ಸೇ ವಿಧಿ, ಇಟ್ ಈಸ್ ಬುದ್ಧಿ. ಈ ಬುದ್ಧಿ ಅನ್ನೋ ಬದಲಿ ತುದ್ದಿ ಅನ್ನಕತ್ತಾರಿ ಅವ್ರು ಇದ್ರೊಳಗ ಭಾಷೆ ಒಳಗ. ಅಥ ಮತ್ತು ಪ ಎಲ್ಲ ಒಂದೇ ಅಕ್ಕ ಅವ್ರ ಭಾಷೆ ಒಳಗ ನಾವ್ ಹಿಂಗಂತೀವಿ ಅಂತ ಅವ್ರು ಹೇಳಾಕತ್ತಾರ. ತದ್ವಿಧಿ, ತದ್ಬುದ್ಧಿ, ಅದು ವಿದ್ಯೆ ಅಂತೀವಿ ನಾವು. ತಮಿಳ ಅದ್ವೈತ ಮತ್ ತಮಿಳ್ ಒಳಗೆ ಬರ್ತದೆ. ನೋ ಡಿಫರೆನ್ಸ್ ಬಿಟ್ವೀನ್ ತ, ಥ, ದ, ದ, ನ. ಅವೆಲ್ಲ ಒಂದ ಅಂತಾರ ಅವ್ರು. ತ ಅವನು ಒಂದ, ಥ, ದ, ಥ. ತಮಿಳ್ನೊಳಗೆ ಇವೆಲ್ಲ ಒಂದ ಅಂತಾರ, ನಾವು ಬೇರೆ ಬೇರೆ ಅಂತೀವಿ. ಎವ್ರಿಥಿಂಗ್ ಈಸ್ ಓನ್ಲಿ ಒನ್ ಥಿ. ಎಲ್ಲ ಒಂದ ಥಿ. ಬುದ್ಧಿ, ಧಿ ಅಂತೀವಿ, ಥಿ ಅಂತೀವಿ. ಬುದ್ಧಿ ಅಂತಾರ ಅವ್ರು, ಬುದ್ಧಿ. ವಾಟ್ ವಿಲ್ ಬಿ ಅವರ್ ಆನ್ಸರ್? ಅವರ್ ಆನ್ಸರ್ ಈಸ್ ವಿ ಕೆನಾಟ್ ಆನ್ಸರ್. ಮತ್ತ ಅದು ಬರ್ಬೇಕಾದ್ರೆ ಏನ್ರಿ ಉತ್ತರ? ಯಾಕೆ ಬಂತು, ಏನ್ ಬಂತು ಅಂದ್ರೆ ಉತ್ತರ ಇಲ್ಲ, ನೋ ಆನ್ಸರ್. ಬಂದದ್ದು ಅನುಭೋಕ್ತವ್ಯಂ, ಇದೇ ಉತ್ತರ, ಮತ್ತೊಂದು ಉತ್ತರ ಇಲ್ಲ. ವಿ ಕಾಂಟ್ ಆನ್ಸರ್. ಅವ್ರ ಆನ್ಸರ್ ಈಸ್ ವಿ ಕೆನಾಟ್ ಆನ್ಸರ್. ನಮ್ ಆನ್ಸರ್ ಅಂದ್ರೇನ? ನಾವು ಆನ್ಸರ್ ಮಾಡೋದಿಲ್ಲ, ಆನ್ಸರ್ ಇಲ್ಲ ಅನ್ನೋದ ಉತ್ತರ. ಬಿಕಾಸ್ ಇವ್ರು ಹೇಳಕತ್ತಾರ ಮತ್ತ ಅವ್ರ ಆನ್ಸರ್ ಈಸ್ ವಿ ಕೆನಾಟ್ ಆನ್ಸರ್. ಬಿಕಾಸ್ ಎವ್ರಿಥಿಂಗ್ ದೇರ್ ಈಸ್ ದ ಫೇಟ್ ಅಂಡ್ ದ ಫ್ರೀ ವಿಲ್. ಹೇಳಕ್ ಬರೋದಿಲ್ಲಪ್ಪ, ನಮ್ಮಲ್ಲಿ ದೈವನೂ ಅದ, ಸ್ವತಂತ್ರವಾದ ಮನಸ್ಸು ಅದ. ಅದು ದೈವ ಬರ್ಲಿಪ್ಪ, ನಿನಗೆ ಫ್ರೀ ವಿಲ್ ಕೊಟ್ಟೇವಲ್ಲ ಪಾರಾಗ್ಲಿಕ್ಕೆ. ದಾಟ್ಬೇಕಾಗೈತಿ ಸೆಳವದ, ಒಂದು ನಾವೇ ಕೊಟ್ಟಿವಿ, ಕೈಯಾಗ ಹುಟ್ಟು ಕೊಟ್ಟಿವಿ, ಕಲ್ಕೋ, ದಾಟಿ ಹೋಗು. ಫ್ರೀ ವಿಲ್ ಈಸ್ ಆಪರೇಟಿಂಗ್. ನೀನು ನಿನ್ನ ಸ್ವತಂತ್ರವಾದ ಮನಸ್ಸಿನಿಂದ ಅದನ್ನ ಪಾರಾಗ್ಲಿ. ಯು ಕೆನಾಟ್ ಪ್ರೆಡಿಕ್ಟ್ ದ ರಿಸಲ್ಟ್ ಬಿಕಾಸ್ ಎವ್ರಿ ಟೈಮ್ ದೇ ಕಮ್ ಟುಗೆದರ್. ದೇರ್ ಲೀಡ್ ಟು, ಎರಡು ಕೂಡ ಬರ್ತಾವ ಯಾವಾಗಲೂ. ದೇರ್ ಲೀಡ್ ಟು ಸ್ಟ್ರೆಂತ್, ವೇರೀಸ್ ಫ್ರಮ್ ಟೈಮ್ ಟು ಟೈಮ್. ನೋಡ್ರಿ, ಆ ಯಾವ ಫ್ರೀ ವಿಲ್ಲ ಮತ್ತು ದೈವ ಎರಡು ಕೂಡ ಬರ್ತಾವಲ್ಲ, ಅವು ಒಂದೇ ತರನಾಗಿ ಇರುದಿಲ್ಲ, ಹೆಚ್ಚು ಕಡಿಮೆ ಕುಂತ ಹೊಕ್ಕಾವ. ದೈವ ಕಾಡ್ತೈತಿ ಅಂದ್ರೆ ಒಂದೇ ತರನಾಗಿ ಕಾಡೋದಿಲ್ಲ. ಒಮ್ಮೆ ಏರ್ ಬಂದ್ರೆ ಇಳುವ ಬರೋದ, ದುಃಖ ಬಂದ್ರೆ ಒಂದ್ ಸುಖ ಬರೋದ, ಹಿಂಗಿರ್ತದ ಅದು. ನೀ ಒಮ್ಗಿಲಿ ಅದನ್ನ ಗನ್ ಅಂತ ತಿಳ್ಕೊಳಕ್ ಹೋಗ್ಬೇಡ. ವೇರೀಸ್ ಫ್ರಮ್ ಟೈಮ್ ಟು ಟೈಮ್. ಅದಕ್ಕೆ ಬಿಕಾಸ್ ಫೇಟ್ ಈಸ್ ನಾಟ್ ಎ ಯೂನಿಫಾರ್ಮ್ ಫೋರ್ಸ್. ಫೇಟ್ ಈಸ್ ಎ ಫೋರ್ಸ್ ಡಿಟರ್ಡ್ ಬೈ ಅವರ್ ಫಾಸ್ಟ್ ಆಕ್ಷನ್ಸ್. ಅಲ್ಲಿ ಕೆಲವೊಂದು ಪ್ರಾರಬ್ಧಗಳು ಹೀನವಾಗಿ ನಾವು ಹಿಂದೆ ಬಹಳ ಕರ್ಮಾದಿಗಳನ್ನ ಹೀನ ಕರ್ಮಗಳ ಮಾಡಿದ್ವು ಅಂದ್ರೆ ನಮ್ಗೆ ಹೀನ ಪ್ರಾರಬ್ಧ ಭೋಗ ಮಾಡೋದು ಬರ್ತದ. ಬಹಳ ಹೀನ ಇತ್ತು ಅಂತಂದ್ರೆ ಅಯ್ಯೋ ಎಷ್ಟು ಪಾಪ, ಏನ್ ಕೋಟ್ಯಾಧಿಪತಿ ಇದ್ದ, ಭಿಕ್ಷಾಧಿಪತಿ ಬದ, ಅಲ್ಲಿ ಮನಿ ಮುಂದೆ ಭಿಕ್ಷಾ ಬೇಡಾಕ್ತಾನಲ್ರಿ, ಅವ್ ಕೋಟ್ಯಾಧಿಪತಿ ಇದ್ರಿಂದ. ಈಗೇನ್ ಭಿಕ್ಷಾ ಬೇಡದಿದ್ದಲ್ರಿ, ಅಯ್ಯೋ ನೋಡ್ರಿ ಅವ್ನ್ 4 ಅಂತಸ್ತು ಕಟ್ಟಿಸ್ಕೊಂಡು ಕಾರ್ ಗಾಡಿ ತಗೊಂಡ್ ಅಡ್ಡಾಡಕತ್ತಾರ್ರಿ ಮಗ, ಹಿಂದ ಭಿಕ್ಷಾಧಿಪತಿ ಇದ್ರಿ. ಯಾಕ್ರಿ ಹಿಂಗ ತಾರತಮ್ಯ? ಅದು ಪಾಸ್ಟ್ ಆಕ್ಷನ್ಸ್ ಅಂತ ಹೇಳ್ತಾ, ಹಿಂದೆ ಮಾಡಿದ ಫಲವು ಈಗದು ಪುಣ್ಯ ರೂಪದಿಂದ ಸುಖ ರೂಪದಿಂದ ಅದು ಅವ್ರ ಫಲ ಕೊಟ್ಟದ. ಸಿನ್ಸ್ ದ ಆಕ್ಷನ್ಸ್ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಇಂಟೆನ್ಸಿಟಿ. ಏನ್ ಮಾಡಿದಂತ ಕರ್ಮಗಳು ಒಂದೇ ರೀತಿ ಫಲ ಕೊಡುದಿಲ್ಲ, ಅದ್ರಾಗ ಭಾಗಗಳನ್ನು ಮಾಡ್ತಾರ. ತೀವ್ರ, ಮಧ್ಯ ಮತ್ತು ದುರ್ಬಲ ಅಂತಾರ. ನಾವು ಜ್ಞಾನಿಗಳಲ್ಲಿ ಮಾಡ್ತೇವಲ್ಲ, ತೀವ್ರ, ಮಧ್ಯಮ, ಮಂದ, ಸುಪ್ತ, ಅಲ್ಲಿ ಮಾಡ್ತೇವೆ ನಾವು. ಇವ್ರು ಗುರುಗಳು ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಯಾವ ಒಂದು ಪ್ರಬಲ ಕರ್ಮ ಹಿಂದಿತ್ತು, ಹೀನ ಜನ್ಮ ಕೊಡ್ತದ, ಮತ್ತು ಮಧ್ಯಮ ಇತ್ತು, ಅದ್ರಾಗ ಸಾಧಾರಣ ಒಳ್ಳೆಯ ಕರ್ಮಾದಿಗಳಿಂದ ಒಳ್ಳೆ ಪುಣ್ಯ ವಿಷಾದ ಶ್ರೀಮಂತರ ಕುಲಗಳು ಇವೆಲ್ಲ ಬರ್ತಾವ. ದುರ್ಬಲ ಇತ್ತಂದ್ರ ಬಹಳ ಅವು ಅನ್ನಂತ ಕಾಡಾಟ ತಪ್ಪಂಗಿಲ್ಲ ನಾವು. ಕೊನೆಯವರೆಗೂ ಸಾಯುವವರೆಗೆ ಅದ್ರಾಗ ಸತ್ತು ಹೋಗ್ಬಿಡ್ತಾನ ನಾವು. ಎಷ್ಟ ಏನೋ ಪ್ರಯತ್ನ ಮಾಡ್ತೇನೆ ಅಂದ್ರೂ ಕೆಲಸ ಆಗೋದಿಲ್ಲ. ಅಂತದೊಂದು ಹೀನ ಪ್ರಾರಬ್ಧಪ್ಪ ಒಂದು ನಮ್ಮಲ್ಲಿ ಅದಾರ. ನಮ್ಮ ಇವ್ರಿಗೆ ಗುರ್ತೈತಿ, ಯಾರಿಗೆ? ಗೌಡ್ರಿಗೆ ಗುರ್ತೈತಿ. ಹೀನ ಪ್ರಾರಬ್ಧ ಐತಿ ಅಂತ ಮ್ಯಾಲಿನ ಮೇಲೆ ಅಂತಾರ ಅವ್ರು. ಆ ವ್ಯಕ್ತಿನ ಇಷ್ಟು ಪ್ರಯತ್ನ ಮಾಡಿದೇವ್ರಿ ನಾವು. ಏನ್ ಮಾಡೋದು, ಕೆಲವೊಂದು ರೋಗಾದಿಗಳು ಬರ್ತಾವ್ರಿ, ಉಣಿಸ್ತಾವ ಬಂದ ಗೊತ್ತಿಲ್ಲ. ಹಿಂದೆ ಕೆಲವೊಂದು ಗೊತ್ತಾದಂತ ಗುಪ್ತವಾದಂತಾವು ಕೆಲವೊಂದು ಪೈಶಾಚಿಕ, ರಾಕ್ಷಸಿ ಇಂಥವೆಲ್ಲ ಕೆಲಸ ಮಾಡಿದ್ವಿ ಅಂದ್ರ ಈ ಜನ್ಮದೊಳಗೆ ಬಂದು ಪಿಶಾಚಿ ಬಾಧ ಆಗ್ತದ, ರಾಕ್ಷಸದ ಬ್ರಹ್ಮ ರಾಕ್ಷಸ ಬಾಧ ಆಗ್ತದ, ಕರ್ಮ ಪಿಶಾಚಿಗಳ ಬಾಧ ಆಗ್ತದ. ಇವು ಗೊತ್ತಾದಂತ ಗುಪ್ತ ರೋಗಗಳ್ರಿ, ಇವು ಗೊತ್ತಾಗುದಿಲ್ಲ. ಇನ್ನು ರೋಗಗಳು ಶರೀರಕ್ಕೂ ಬರ್ತಾವ್ರಿ. ಅವ್ರು ಹೇಳ್ತಾರೆ ಶರೀರಕ್ಕೂ ಬರ್ತಾವ್. ಯಾವ ವಾತ, ಪಿತ್ತ, ಕಫ ಅನ್ನುವಂತ ರೋಗಗಳು ಏನ್ ಮಾಡ್ತಾವು? ಧಾತುಜನ್ಯ ರೋಗಗಳದಾವು ಕೆಲವು, ಮತ್ತ ಕೆಲವೊಂದು ಕರ್ಮಜನ್ಯ ರೋಗಗಳಂತ ಬರ್ತಾವ. ಈಗ ಆತ್ಮನನ್ನ ಆಶ್ರಯ ಮಾಡಿಕೋತಂತ ಸ್ಥೂಲ ಮತ್ತು ಸೂಕ್ಷ್ಮ ಈ ಶರೀರಗಳು ಏನದಾವಲ್ಲ, ಇಲ್ಲಿ ತೋರ್ತಕ್ಕಂಥ ದುಃಖಗಳಿವು.
ಆತ್ಮನನ್ನ ಆಶ್ರಯ ಮಾಡಿಕೊಂಡಂತ ಸ್ಥೂಲ ಸೂಕ್ಷ್ಮ ಶರೀರಗಳಲ್ಲಿ ತೋರ್ತಕ್ಕಂತ ಕಾಯಿಲೆಗಳು ಅಂದ್ರೆ ಸ್ಥೂಲ ಶರೀರದಲ್ಲಿ ಯಾವ ರೀತಿ ಇರ್ತದೆ, ಧಾತುಜನ್ಯ ರೋಗ ಇರ್ತದ, ವ್ಯಾಧಿ ರೋಗ ಅಂತ. ಅಲ್ಲಿ ಯಾಕೆ ಬರ್ತದ ಅಂದ್ರ ಅದು ಅಲ್ಲೇ ಕೆಲವೊಂದು ವಾತ ಪಿತ್ತ ಕಫಗಳ ಮೂಲಕ ಶೀತ ಗಾಳಿ ಉಷ್ಣ ಇವೆಲ್ಲ ಬಂದು ತೊಡಗಿದ್ವು ಅಂದ್ರ ಅಲ್ಲಿ ರೋಗಾದಿಗಳು ಕಾರಣ ಆಗ್ತದ. ಈ ವ್ಯಾಧಿ ರೋಗಗಳನ್ನು ಕಳ್ಕೋಬಹುದ್ರಿ. ಇದು ದುರ್ಬಲ ಇರ್ತದ. ಡಾಕ್ಟರ್ ಅಂತ ಹೋಗಿ ಔಷಧ ಉಪಚಾರ ಮಾಡಿ ಗುಳಿಗಳನ್ನು ತಗೊಂಡು ನಾವ್ ಹೆಂಗಾರ ಪಾರಾಗ್ಬೋದು. ಆದಿ ರೋಗ ಇತ್ತಂದ್ರ ಈ ಧಾತುಜನ್ಯ ರೋಗಗಳು ಕೆಲವದವ್ರು ಕರ್ಮಜನ್ಯ ಇದಾವ್ರಿ. ಕರ್ಮಜನ್ಯ ಅಂದ್ರೆ ಈಗ ಹೇಳಿನಲ್ಲ, ಪಿಶಾಚಿ ಬಾಧ ಅಂತ ಇಂಥವು ಯಾವ ಈ ಕೆಲವು ರೋಗಗಳಾಗ್ತಾವ. ಕ್ಷಯ ಆಗ್ತದ, TB ಆಗ್ತದ, ಮತ್ತ ಕ್ಯಾನ್ಸರ್ ಆಗ್ತದ, ಅಷ್ಟೇ ಅಲ್ಲ ಏಡ್ಸ್ ಎಲ್ಲ ಆಗ್ತದ. ಮತ್ತ ಈಗೆಲ್ಲ ಬಂದಾವ ಕೊರೋನಾ, ಇವೆಲ್ಲ ಯಾಕೆ ಬಂದ್ವು? ಅವು ಕರ್ಮಜನ್ಯ. ಅವು ಅವನ್ನ ನಿವಾರಣೆ ಮಾಡಕ್ ಬರೋದಿಲ್ಲ. ಎಷ್ಟು ಜನರ ದೇಹ ಹೋಗಿಬಿಟ್ಟು ಗೊತ್ತಿಲ್ಲ, ಪ್ರಪಂಚದಾದ್ಯಂತ ಕಾಯ್ತು. ಹೀಗೆ ಅದು ಕೂಡ ಅದು ಸ್ವಾಭಾವಿಕವಾದಂತ ಕರ್ಮ ಅಲ್ಲಿ ಹೇಳ್ತಾರ. ಇರ್ಲಿ, ಅದೆಲ್ಲ ಬ್ಯಾಡಿಗೆ. ಹಿಂಗ್ ಕರ್ಮಗಳೇನ್ ಮಾಡ್ತಾವ ಅಂದ್ರೆ ಎರಡು ರೀತಿಯಿಂದ ನಮ್ಮನ್ನು ಕಾಡ್ತಾವ. ಒಂದು ಆದಿ, ಒಂದು ವ್ಯಾಧಿ. ವ್ಯಾಧಿ ಎರಡು ಪ್ರಕಾರ, ಒಂದು ಧಾತುಜನ್ಯ ರೋಗಗಳು, ಒಂದು ಕರ್ಮಜನ್ಯ ರೋಗಗಳು. ಅಲ್ಲಿ ಕರ್ಮಜನ್ಯಗಳಿಗೆ ಔಷಧ ಇಲ್ಲ, ಉಂಡೆ ತೀರಿಸ್ಬೇಕು. ಧಾತುಜನ್ಯ ರೋಗಗಳನ್ನ ವಾತ ಪಿತ್ತ ಕಫಗಳಿಂದ ಬಂದಿರ್ತಾವಲ್ಲ ಅವುಗಳನ್ನ ನಿವಾರಣೆ ಮಾಡ್ಕೋಬಹುದು. ಎಷ್ಟೋ ಜನರು ಆಯುರ್ವೇದಿಕ್ ಡಾಕ್ಟರು, ಅಲೋಪತಿಕ್ ಡಾಕ್ಟರು ಮಾಡ್ತಾ ಟ್ರಯಲ್ ಅಂಡ್ ಎರರ್ ಮೆಥಡ್ದಿಂದ ಮೊದಲು ಸಾಮೂಹಿಕ, ಆಮೇಲೆ ಅವುಗಳ ಚಿಕಿತ್ಸೆ ಕೊಟ್ಟು ಅನಿವಾರ್ಯ ಬಂದ್ರೆ ಆಪರೇಷನ್ ಮಾಡಿದ್ರು ಶುದ್ಧ ಮಾಡ್ತಾರ ಅನ್ನುವಂಥದ್ದದ. ಇರ್ಲಿ, ಈಗ ಇವೇನದಾವಲ್ಲ ಕರ್ಮಜನ್ಯ ರೋಗಗಳು ಮಾಡಾಕ್ ನಮಗೆ ನಿವಾರಣೆ ಮಾಡಕ್ ಅವೆಲ್ಲ ಹಿಂದ್ ಮಾಡಿದ್ ನೋಡ್ರಿ. ಕುಷ್ಟಿ ಯಾಕೆ ಬಂತು? ಹಿಂದೇನು ಮಾಡ್ಯಾನ ಅಂತದ್ದು. ಹಂಗ ವಿಕಲಗಳು ಯಾಕಾದು? ಹಿಂದೆಲ್ಲ ಯಾರ್ದೋ ಕೈ ತೆಗದಾನ, ಕಾಲ್ ಮುರಿದಾನ, ಹಿಂಗೆಲ್ಲ ಬರ್ತಾವಲ್ಲ. ಇವೆಲ್ಲ ಯಾಕೆ? ಅದು ಅವೆಲ್ಲ ರೋಗಾದಿಗಳು, ಅವು ಕರ್ಮವನ್ನ ಅನುಸರಿಸಿ ಬರ್ತಾವ. ಕೋರ್ಸ್ ಈಸ್ ಡಿಟರ್ಡ್ ಬೈ ಪಾಸ್ಟ್ ಆಕ್ಷನ್ಸ್. ನಾವ್ ಹಿಂದೆ ಮಾಡಿದಂತ ಭೂತಕಾಲದಲ್ಲಿ ಮಾಡಿದಂತ ಏನ್ ಕರ್ಮಾದಿಗಳದಾವಲ್ಲ, ಈ ಜನ್ಮಕ್ಕೆ ಕಾರಣ ಆಗ್ಯಾವು. ಈ ಜನ್ಮದಲ್ಲಿ ನಮಗೆ ಇಂತೆಲ್ಲ ನಮಗೆ ನ್ಯೂನ್ಯತೆಗಳು ಬರ್ತಾವ. ಕರ್ಮಾದಿಗಳು, ಹೀನ ಕರ್ಮಾದಿಗಳು ಎಲ್ಲ ಬರ್ತಾವ ಅಂತ. ಸಿನ್ಸ್ ದ ಆಕ್ಷನ್ಸ್ ಡು ನಾಟ್ ಹ್ಯಾವ್ ಯೂನಿಫಾರ್ಮ್ ಇಂಟೆನ್ಸಿಟಿ. ಒಂದೇ ತರನಾದಂತ ಎಲ್ಲರಿಗೂ ಬರುದಿಲ್ರಿ. ಎಲ್ಲರಿಗೂ ಬೇರೆ ಬೇರೆ ತರ. ಅವ್ ಹಂಗ ಬಂತು, ಇವಂಗ ಬಂತು, ಮತ್ತೊಂದು ಒಂಥರ ಬಂತು. ಇಲ್ಲ ಯಾಕೆ ಬರ್ತಾವ? ಆ ಇಂಟೆನ್ಸಿಟಿ ಆಫ್ ಕರ್ಮ, ಕರ್ಮದ ಒಂದು ಪ್ರಬಲತೆ, ಅಂದ್ರೆ ಪ್ರಮಾಣದ ಮೇಲಿಂದ ಅವ್ರಿಗೆ ಆಯಾ ಕರ್ಮಗಳಿಗೆ ಆಯಾ ದುಃಖಗಳು ಬಂದು ಹೋಗ್ತಾವ ಅನ್ನೋದು ಹೇಳ್ಬೇಕಾಗಿತ್ತು ಪರಮಾತ್ಮಕ. ದೇ ಫೇಟ್ ಆಲ್ಸೋ ಕೆನಾಟ್ ಹ್ಯಾವ್ ಯೂನಿಫಾರ್ಮ್ ಇಂಟೆನ್ಸಿಟಿ. ಅದೇ ಪ್ರಕಾರವಾಗಿ ನಮ್ಮ ದೈವ ಐತಲ್ಲ, ಅದಾದ್ರೂ ಕೂಡ ಒಂದೇ ರೀತಿ ಇರೋದಿಲ್ಲ. ಅವ್ರವ್ರ ದೈವ ಕಾಟ ಒಬ್ಬರಿಗೆ ಭಾಳ ಇರ್ತೈತಿ, ಒಬ್ರು ಕಡಿಮೆ ಇರ್ತೈತಿ, ಒಬ್ರಿಗೆ ಏನೂ ಇರೋದಿಲ್ಲ. ಯಾಕೆ? ಅದು ಹಿಂದೆ ಮಾಡಿದಂತ ಆ ಕರ್ಮಗಳ ಅನುಸಾರವಾಗಿ ಪ್ರಬಲ ಕರ್ಮ, ಮಧ್ಯಮ ಪ್ರಾರಬ್ಧಂ ಹೇಳ್ತಾರೆ ನೋಡ್ರಿ. ಗ್ರೇಡ್ಸ್, ಅದ್ರಾಗ 3 ಗ್ರೇಡ್ ಮಾಡ್ತಾರ ಅವ್ರು. ಅದರಲ್ಲಿ ದೈವದಲ್ಲಿ, ಇದು ಪ್ರಾರಬ್ಧದಲ್ಲಿ. ಒಂದೇದ್ದು ಗಾಟ್ 3 ಗ್ರೇಡ್ಸ್. ಪ್ರಬಲ ಪ್ರಾರಬ್ಧಂ, ಮಧ್ಯಮ ಪ್ರಾರಬ್ಧಂ, ದುರ್ಬಲ ಪ್ರಾರಬ್ಧ. ಈ ರೀತಿ 3 ಹೇಳಿದ್ರೆ 3 ಪ್ರಾರಬ್ಧಗಳನ್ನು ಮಾಡಿದ್ರು. ಅದು ಹೆಂಗ್ ಮಾಡಿದ್ರು ಅಂದ್ರೆ ಅಕಾರ್ಡಿಂಗ್ ಟು ದಿ ಇಂಟೆನ್ಸಿಟಿ ಆಫ್ ದ ಕರ್ಮ ಫಲಂ. ನಮ್ಮ ಕರ್ಮ ಫಲದ ಅನುಸಾರವಾಗಿ ಅವುಗಳನ್ನು 3 ರೀತಿ ಮಾಡ್ಯ. ಇಲ್ಲಿ ಗೊತ್ತಾಗ್ತದೆ ನಮಗ, ಹೀನ ಪ್ರಾರಬ್ಧ ಐತೋ, ಮಧ್ಯಮ ಐತೋ, ಪ್ರಬಲ ಐತೋ. ಇವು ನಮ್ಮನ್ನ ನೋಡಿದ್ರೆ ನಮ್ಮ ದಿನನಿತ್ಯ ವ್ಯವಹಾರಗಳು ನೋಡಿದ್ರೆ ಗೊತ್ತಾಗ್ತೈತಿ ನಮಗ. ಹೊರಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಏನಪ್ಪ ಪಾಪ ಆಗ್ಬಾರ್ದಾಗಿತ್ತೋ, ಎಷ್ಟು ಹೀನ ಪ್ರಾರಬ್ಧ ಐತಿ. ನಮ್ಮ ಗುರುಗಳನ್ನ ರಗಡ ಗುದ್ದಾಡಿದೆ ನಾನು. ಉಕ್ಕಡಿಗೆ ಆತ್ರಿ ಕರ್ಕೊಂಡು ಹೋದ್ನಿ. 1 ತಿಂಗಳು ವಸ್ತಿ ಇದ್ದೀನಿ. ಅವ್ರು ಕರ್ಕೊಂಡು ಹೋಗಿ ಆ ಕರ್ಮಜನ ಪಿಶಾಚಿ ಬಿಡಬಾರ್ದು, ಹೆಸರು ಹೇಳುದಿಲ್ಲ, ಬಿಡಬಾರ್ದು. ಅಲ್ಲಿ ರೂಮ್ ಮಾಡಿಕೊಂಡು ಖರ್ಚು ಮಾಡಿ ಏನು ನದಿಯಾಗ ಸ್ನಾನ ಮಾಡೋದು, ಆ ಗುಡಿ ಹೋಗಿ ಉದ್ದಕ್ಕ 100 ದೀಡ್ ನಮಸ್ಕಾರ ಹಾಕ್ಸೋದ್ರಿ. ಬಿಡ್ತಿರ್ಕಿಲ್ಲ, ಹೊಕ್ಕೇನು ಮತ್ತು ಹಂಗೆ ಇರ್ತಿತ್ತು. ಅದು ಅವ್ರು ಹೇಳ್ತಿದ್ರು ಗುರುಗಳು, ಏನು ಪ್ರಾರಬ್ಧ ಐತ್ರಿ, ಭಾಳ ನೋಡ್ಕೋಬೇಕು. ಅವರು ಹಿಂದೆ ಭಾಳ ಕರ್ಮಾದಿಗಳನ್ನು ಮಾಡ್ಯಾರ. ಈಗ ಜ್ಞಾನಿಗಳದಾರ್ರಿ, ಅವ್ರಂತ ಶಾಸ್ತ್ರ ಹೇಳೋರು ನಾ ಭೂತೋಣ ಭವಿಷ್ಯತಿ. ಹಂಗೆ ಶಾಸ್ತ್ರ ಹೇಳೋರು ನಮಗ್ ಸಾಧ್ಯನೇ ಇಲ್ಲ ಸಿಗ. ಗೌಡ್ರಿಗೆ ಗೊತ್ತದ. ಹೌಲ್ರಿ ಗೌಡ್ರ? ಏನ್ ಮಾಡೋದು? ಏನು ಪ್ರಾರಬ್ಧ. ಆ ಪ್ರಕಾರವಾಗಿ ಯಾರಿಗೆ ಯಾವ ಟೈಮ್ಗೆ ಯಾವ ಕಾಡ್ತಿತ್ತು, ಹೆಂಗ್ ಕಾಡ್ತಿತ್ತು ಶರೀರಕ್ಕದೆ. ಅವರು ಭಾಳ ಧೈರ್ಯ ತಾಳಿ, ಇದು ಶರೀರಕ್ಕೆ ಬಂದದ, ನನಗೇನು ಬಂದಿಲ್ಲ ಅಂತ ಸಾಕ್ಷಿಯಾಗಿ ಯಾರು ಉಳಿತಾರ ಅವ್ರು ಜಾಣರಕ್ಕಾರ. ಯಾರು ಅದರಲ್ಲಿ ವಶಗತನಾಗಿ ಈ ಯಾವ ದೇಹಾತ್ಮ ಬುದ್ಧಿಯಿಂದ ಯಾವ ಶರೀರಾದಿಗಳಲ್ಲಿ ವಿಷಯಗಳಲ್ಲಿ ವಶಗತರಾಗಿ ಹೋದ್ರೋ ಅವರು ಸರ್ವನಾಶ ಆಗ್ತಾರೆ.
ಆದ್ರೆ ಯಾರು ಅವುಗಳನ್ನೆಲ್ಲ ಹಿಂಸರಿಸಿ ಅವುಗಳನ್ನ ಹಿಂದಿರುಗಿ ಆತ್ಮನಾತ್ಮ ವಿವೇಕದಿಂದ ಹಿಂಸರಿಸಿ ಸಾಕ್ಷಿ ರೂಪ ಪರಮಾತ್ಮಲ್ಲಿ ಒಂದಾಗ್ತಾರೋ ಅವರೇ ಧೀರರು. ಯಾಕೆ ಧೀರರು? ವಿಶೇಷವಾಗಿ ಪರಮಾತ್ಮ ನಮ್ಮೆಲ್ಲ ಇಂದ್ರಿಯಗಳನ್ನ ಪ್ರಮುಖ ಮಾಡಿದಾನೆ. ಪರಾಂಚಿಕಾನಿ ಯತ್ರ ಸ್ವಯಂಭೂ ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್. ಪ್ರಮುಖವಾಗಿ ನೋಡ್ತಾ ಇರೋದ್ರಿಂದ ಒಳಗ್ ನೋಡ್ತಾ ಇಲ್ಲವ. ತಸ್ಮಾತ್ ಪರಾನ್ ಪಶ್ಯತಿ ನ ಅಂತರಾತ್ಮನ್. ಹೊರಗ ಮಾಡೋದ್ರಿಂದ ಹೊರಗ ನೋಡ್ಕೊಂತ ಹೊಂಟೇವ್ ನಾವು, ಹೊರಗ ನೋಡ್ಕೊಂತ ಹೊಂಟೇವಿ, ಒಳಗಡೆ ನಮ್ಮ ಪ್ರಯಾಣ ಇಲ್ಲ. ನ ಅಂತರಾತ್ಮನ್. ಆದ್ರ ಎಲ್ಲೋ ಒಬ್ಬ ಧೀರ ಅವೇನ್ ಮಾಡ್ತಾನ, ಅವ ಒಳಗ ಅಮೃತತ್ವ ಇಚ್ಛನ್, ಒಳಗ ಅಮೃತತ್ವವನ್ನು ಇಚ್ಛಾ ಮಾಡಿ ಅವೇನ್ ಮಾಡ್ತಾನ, ಪ್ರತ್ಯೇಗಾತ್ಮ ಆಯಕ್ಷ, ಪ್ರತ್ಯೇಗಾತ್ಮ ಸ್ವರೂಪವನ್ನು ಅವಲಂಬಿಸಿ ತನ್ನ ಆತ್ಮನ ಒಂದು ಸಾಕ್ಷಿ ಸ್ಥಿತಿಯನ್ನು ಅವಲಂಬಿಸಿ ಅವೇನ್ ಮಾಡ್ತಾನ, ಆ ಅಮೃತತ್ವವನ್ನು ಇಚ್ಛಾ ಮಾಡ್ತಾನವ. ಎಲ್ಲೋ ಒಬ್ಬ, ಎಲ್ಲರೂ ಅಲ್ಲ ಅಂತವ್ ಧೈರ್ಯ. ಅವ ಧೀರವಂತ. ಎಷ್ಟ ಹೊರಮುಖವಾಗಿ ಹೋದ್ರು ಕೂಡ ಮನಸ್ಸನ್ನ ಶಮದಮಾದಿಗಳಿಂದ ನಿಗ್ರಹ ಮಾಡಿ ವಿವೇಕ ವೈರಾಗ್ಯದಿಂದ ಅದನ್ನ ಹಿಂತಿರುಗಿಸಿ ನಮ್ಮ ಆತ್ಮ ಸ್ವರೂಪದ ಚಿಂತನೆಯಲ್ಲಿ ಹಸ್ತಾನಲ್ಲ ಅವೇ ಧೀರ, ತಯೇವ ಧೀರ ಇದೆಲ್ಲ ಹೇಳ್ಕೊಂತ ಹೋಗ್ತಾರ. ಅದಕ್ಕೆ 3 ಪ್ರಾರಬ್ಧಗಳನ್ನು ಮಾಡಿ ಇರಲಿ. ಯಾವುವು 3 ರೀ? ಪ್ರಬಲ, ಮಧ್ಯಮ, ದುರ್ಬಲ. ಈ ರೀತಿ ನಮ್ಮನ್ನ ಪೀಡೆಗಳು ಕಾಡ್ತಾವು. ಒಬ್ರು ಪ್ರಬಲವಾಗಿ, ಒಬ್ಬರು ಮಧ್ಯಮವಾಗಿ, ಒಬ್ರು ತೀವ್ರವಾಗಿ. ಈ ರೀತಿ ತಿಳ್ಕೊಬೇಕು ನಾವು. ಅಲ್ಲಿ ಜ್ಞಾನಿಗೆ ಓದ್ ಹಚ್ಚಬಾರ್ದು. ಇಂಟೆನ್ಸಿಟಿ ನಮ್ಮ ಆ ಕರ್ಮಗಳ ಪ್ರಬಲದಿಂದ ಅಂತ ತಿಳ್ಕೋಬೇಕು. ಸೊ ದೇರ್ ಇಸ್ ಎ ಗ್ರೇಡ್ ಇನ್ ದ ಯೂಸ್ ಆಫ್ ಫ್ರೀ ವಿಲ್. ಫ್ರೀ ವಿಲ್ದೊಳಗೆ ಹೆಂಗ ನಮ್ಮ ಸ್ವತಂತ್ರ ಮನಸ್ಸೊಳಗೆ ಹೆಂಗ್ 3 ಭಾಗ ಮಾಡಿದ್ರು, ಹಂಗಿಲ್ಲಿ ಆ ಒಂದು ಅನುಭವ ಮಾಡ್ತಕ್ಕಂಥ ಪ್ರಾರಬ್ಧದ ಅನುಭವ ಮಾಡ್ತಕ್ಕಂಥವನಿಗೂ ಕೂಡ ಜೀವನಿಗೆ 3 ಭಾಗಗಳನ್ನು ಮಾಡಿದ್ರು. ಅವನು ಹೆಂಗ ಅನ್ನೋದು ಹೇಳ್ಕೊಂತ ಹೋಗ್ತಾರ್ರಿ. ಇಷ್ಟ ಈಗಿದ್ದ. Therefore, the result will be depending upon the type of faith. And prabala prarabdha, there is a no powerful that in front of the free will. ಇಲ್ಲಿ ಬಹಳ ಪ್ರಬಲ ಪ್ರಾರಬ್ಧ ಇತ್ತಂದ್ರ ಆ ಸ್ವತಂತ್ರ ಮನಸ್ಸಿಗೆ ವಿಚಾರ ಮಾಡಕ್ ಆಸ್ಪದ್ ಕೊಡುವಲ್ರಿ. ಒಣಗಿ ಸಿಕ್ಕಿರ್ಬೇಕು. ಎಷ್ಟು ಗುದ್ದಾಡಿದ್ರು ಕೇಳೋದಿಲ್ಲ. ಫ್ರೀ ವಿಲ್ ಐತೆ ಅಂದ್ರೂ ಕೂಡ ಅದನ್ನ ಸೈಡ್ ಹೋಗೋದು ಹೋಗಿ ಅದ ತನ್ನ ತೀರಿಸ್ಕೊತಿದ್ರಿ. ಕೆನಾಟ್ ಡೂ ಎನಿಥಿಂಗ್. ಅದು ಸಾಧ್ಯನೇ ಆಗುದಿಲ್ಲ. ಯಾವುದಕ್ಕ? ಸ್ವತಂತ್ರ ಮನುಷ್ಯಗೆ ಯಾವಾಗ ತೀವ್ರ ಪ್ರಾರಬ್ಧ ಐತೋ ಆವಾಗ ಅದಕ್ಕೆ ಸಾಧ್ಯ ಆಗುದಿಲ್ರಿ, ನಿಸ್ಸಾಯಕ ಆಗ್ತದ. ಅದು ತನ್ನ ವೇಗವನ್ನು ತೀರಿಸ್ಕೊಂಡು ಬಿಡ್ತೈತೆ. ಅದ್ರ ವೇಗ ಅಷ್ಟು ಹೋಗಿರ್ತೈತೆ. ಅದ್ರ ಹೀನ ಪ್ರಾರಬ್ಧದ ವೇಗ. ನಮ್ಮ ಗುರುಗಳಿಗೆ ಹೀನ ಪ್ರಾರಬ್ಧ ಬಿಟ್ಟು ಬಿಡವಲ್ಲ. ಅದು ಇನ್ನಾದ್ರೂ ಬಿಟ್ಟಿಲ್ರಿ. ಏನ್ ಒಂದ ದೇವ್ರ ಏನ್ ದೇವ್ರ ಎಲ್ಲಾ ಅಡ್ಡಾಡಿದ್ರು ನಾವು ಅವ್ರ ಬೆನ್ನ ಹೆಚ್ಚು ಪಾಪ ಕಡಿಮೆ ಇನ್ನೂ ಆಗಿಲ್ಲ. ಹೀನ ಪ್ರಾರಬ್ಧ ಅಂತಾರ ಅವ್ರ ತಮ್ಮ ಮನುಷ್ಯನೇ. ಶಾಸ್ತ್ರದಾಗ ಹೇಳ್ತಾರ, ನೋಡಪ್ಪ ಹೀನ ಪ್ರಾರಬ್ಧದಪ್ಪ. ಯಾರು ನಾ ಮಾಡಿದ ಕರ್ಮ ಬಲವಂತವಾದರೆ ಹೇಳ್ತಾರ. ಏನ್ ಮಾಡೋದು? ಯಾರು ಉಣ್ಣುದಪ್ಪ ಧೈರ್ಯದಿಂದ ಉಣ್ಣುದು. ಧೈರ್ಯದಿಂದ ಉಣ್ಬೇಕಂದ್ರೆ ಅಳ್ತಾರ್ರಿ ಕುಂದೋರು ಅಂತ. ಅಷ್ಟು ತ್ರಾಸ ಮಾಡ್ತಿದ್ರಿ ಅವ್ರಿಗೆ. ಉಳ್ಳಾಡ್ತಾರ ನೋಡ್ರಿ. 15-20 ಸುಳ್ಳು ಹುಂಗ ಸುತ್ತಾಗಿ ಹೋಗ. ಅಯ್ಯೋ 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 ನಾನ್ ಕುಂತ್ಕೊಂಡು ಅಜ್ಜೇನ್ ನಾನು ನೋಡಿದ್ರೆ ಎಷ್ಟು ಹೀನ ಪ್ರಾರಬ್ಧ ಇರ್ಬೇಕು. ಜ್ಞಾನಿಗಳವರು ಶರೀರಕ್ಕೆ ಪ್ರಾರಬ್ಧದ ಆದ್ರೂ ಸಾಕ್ಷಿಯಾಗಿ ಉಳಿಯಾಕ ಆಗವಲ್ದ ಅವ್ರಿಗೆ. ಏನ್ ಮಾಡ್ತೀರಿ? ಶರೀರಕ್ಕೆ ವಿಲಕ್ಷಣವಾಗಿ ನಿಂತು ತಮ್ಮ ಸ್ವರೂಪದೊಳಗೆ ಉಳಿಯುವಂತ ಶಕ್ತಿ ಮಾಡಿ ಹೊಡುವಂತ ಅದು ಎಷ್ಟು ಹೀನ ಪ್ರಾರಬ್ಧ ಇರಬೇಕು. ಇದು ತೀವ್ರ ಪ್ರಾರಬ್ಧ. ಫ್ರೀ ವಿಲ್ ಇದ್ರು ಕೂಡ, ಸ್ವತಂತ್ರ ಮನಸ್ಸಿದ್ರು ಕೂಡ ನಮ್ಮನ್ನ ಅಂಗಡಿಯಾಡಿಸ್ಬಿಡ್ತೈತಿ. ಕೆನಾಟ್ ಡೂ ಎನಿಥಿಂಗ್. ಏನ್ ಮಾಡಕ ಸಾಧ್ಯ ಆಗುದಿಲ್ಲ. ಫ್ರೀ ವಿಲ್ ಈಸ್ ಹೆಲ್ಪ್ಲೆಸ್. ಇಲ್ಲಿ ಏನಾಗೈತಿ? ಸ್ವತಂತ್ರ ಮನಸ್ಸ ನಿಸ್ಸಹಾಯಕ ಆಯ್ತು. ದ ಓನ್ಲಿ ಥಿಂಗ್ that the free will can do is ask for inner strength to face that prabala prarabdha which is going to come. ಅವಾಗೇನು ಬರ್ತಿರ್ತದಲ್ಲ ಪ್ರಾರಬ್ಧ, ಪ್ರಬಲ ಪ್ರಾರಬ್ಧ ಒಳಗೆ ಹೋಗ್ಬಿಡಿ ಅಂತಾರ. ಸಾಧ್ಯ ಆದಷ್ಟು ಪ್ರಯತ್ನ ಮಾಡಿ ಧೈರ್ಯದಿಂದ ಆತ್ಮಾವಲಂಬನೆ ಮಾಡಿ ಗುರಿ ಸಾನ್ನಿಧ್ಯಕ್ಕೆ ಶರಣಾಗತನಾಗಿ ನಮ್ಮ ಯಾನ ಅಂತರಕ್ಕೆ ಹೋಗ್ಬಿಟ್ರೆ ಹೆಂಗ ನಿದ್ರೆ ಒಳಗಿದ್ದಾಗ ಶರೀರದ ಭಾರ ಇರೋದಿಲ್ಲೋ ಹಂಗ ನಿಮ್ಮ ಆಂತರಿಕವಾದ ಮನಸ್ಸಿನಲ್ಲಿರುವಂತ ಯಾವ ಶಕ್ತಿ ಐತಲ್ಲ ಅದನ್ನ ಉಪಯೋಗ ಮಾಡಿ ಸ್ವಲ್ಪ ನೀವು ಟಚ್ ಫುಲ್ ಸ್ವಲ್ಪ ಪುಷ್ ಮಾಡ್ರಿ ಒಳಗಿನ ಅಂತರಾತ್ಮದ ಬಾಗಲವನ್ನ. ಒಳಗಿರುವಂತ ಸ್ಫೂರ್ತಿ ಶಕ್ತಿ ತಾನೇ ಹರಿದು ಬರ್ತಾ ಇದೆ. ಅಲ್ಲಿ ಹೋಗಿ ಮುಳುಗಿ ಬಿಟ್ರಿ ಅಂತಂದ್ರ ಹೊರಗಿನ ಎಲ್ಲ ಏನಾಗ್ತಾವ? ಅಲ್ಲೇ ಉಳಿತಾವ. ಬರ್ಲಿ ಹೋಗ್ಲಿ, ಅದ್ ನಿನಗ್ ಸಂಬಂಧ ಇಲ್ಲ.
ಡೋಂಟ್ ಈಸ್ ಆಸ್ಕ್ ಫಾರ್ ಇನ್ನರ್ ಸ್ಟ್ರೆಂತ್, ಒಳಗಿನ ಒಂದು ಶಕ್ತಿಯನ್ನು ಅವಲಂಬಿಸಿ, ಚೇತನವನ್ನು ಅವಲಂಬಿಸಿ. ಪ್ರಬಲ ಪ್ರಾರಬ್ಧದಾಗ ನಿಮ್ಗೆ ಮತ್ತೊಂದು ದಾರಿ ಇಲ್ಲ. ಹೂ ಇಸ್ ಗೋಯಿಂಗ್ ಟು ಕಾಮ್, ಬರ್ಲಿ ಅವು. ಎಕ್ಸಾಕ್ಟ್ಲಿ ಲೈಕ್ ದ ಸೈಕ್ಲೋನ್. ಉದಾಹರಣೆ ಕೊಡ್ತಾರೆ ಗುರುಗಳು. ಸೈಕ್ಲೋನ್ ಪ್ರೆಡಿಕ್ಷನ್. ವಾಟ್ ಡು ದ ಸೈಂಟಿಸ್ಟ್ ಡೂ when the cyclone is approaching? Super cyclone, which they have found our new earlier cyclone, now super cyclone. What can the scientist do? ಉದಾಹರಣೆ ಕೊಟ್ಟರು. ಒಂದು ಕಡೆ ನೋಡ್ತೇವೆ ನಾವು, ಭೂ ಪ್ರಳಯ, ಜಲ ಪ್ರಳಯ, ಅಗ್ನಿ ಪ್ರಳಯ, ಜ್ವಾಲಾಮುಖಿ, ಭೂಕಂಪ, ಒಂದು ಎರಡು ರೀ ಎಷ್ಟೆಷ್ಟು ಸಾವಿರಾರು ಜನರು ನಾವು ಜೊತೆಗೊಳಕತ್ತವ. ಈಗ ನೋಡ್ರಿ ತಮಿಳುನಾಡು ನೋಡ್ರಿ, ಉತ್ತರ ಕಡೆ ನೋಡ್ರಿ, ಅಯ್ಯೋ ಎಲ್ಲ ಎಷ್ಟೆಷ್ಟು ಸಾವಿರಾರು ಗ್ರಾಮಗಳು ನೀರಾಗದಾರ. ಎಷ್ಟೊಂದು ಬದುಕಿಸ್ಬೇಕ್ರಿ ಅವ್ರನ್ನ. ನಡು ನೀರಾಗ ಎಲ್ಲ ಬಂಗ್ಲಿಗಳು ಬೀಳಾಕತ್ತವ, ತೇಲಿ ಹೊಂಟಾವ. ಹಾಡ ನೀರಿನೊಳಗೆ ಕಾರುಗಳು, ಬಂಗ್ಲಿಗಳು, ಏನು ನೋಡಕ್ ಆಗುದಿಲ್ರಿ. ನಾವು ಪುಣ್ಯವಂತರು. ಮೇಲಿನ ದೃಶ್ಯ ನೋಡಿದ್ರಿ ಏನ್ ಪುಣ್ಯ ಮಾಡ್ಯಾವಪ್ಪ ನಾವು ಸಿದ್ಧಾರ್ಥ. ಹಂಗ ಕೆಲವೊಂದು ಪ್ರಾರಬ್ಧಗಳು ಅವ್ರಿಗೆ ಹಿಂಗೆ ಯಾಕೆ ಬಂದು ಮಾಡಿ ಕೊಡುದಿಲ್ಲ, ನಿಸ್ಸಾಯಕ ಆಗ್ತೀವಿ. ಅವ್ರು ಹೇಳ್ತಾರ ಸೈಂಟಿಸ್ಟ್ ಹಿಂಗ್ ಬಂದತ್ತಂದ್ರೆ ಬಿಟ್ಟಾರೇನೋ ಅಂತ ಕೇಳಿದ್ರು ಗುರುಗಳು. ಬಂದ ಮತ್ ಯಾರೇನ್ ಮಾಡಕಾಕೈತ್ರಿ ಅಂತ ಕೈ ಕಟ್ಕೊಂಡು ಕುಂತಾರೇನೋ. ಇಲ್ಲ, ಯಾಕಿಲ್ಲ? ಆಗದೆ ಒಂದು ಕೈ ಕಟ್ಟಿ ಕುಳಿತರೆ ಸಾಕದು. ಅದಕ್ಕೆ ಅವ್ರು ಏನ್ ಮಾಡ್ತಾರಂದ್ರ ಅದಕ್ಕೆ ಬೇಕಾದಂತ ಉಪಾಯಗಳನ್ನ ದಂಡಿಗೆಲ್ಲ ಬಂಡಿಗಳನ್ನ ಅವಸೋದು ಆಗ್ಲಿಲ್ಲ, ಅದಕ್ಕೆ ಮತ್ತೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿ ಅದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಸೈಕ್ಲೋನ್ ಅಂತ ಕೊಟ್ಟಾರ ಅವ್ರು. ಒಂದು ಭೀಕರ ಬರಗಾಳಿ ಬಂತಂದ್ರ ಸೈಂಟಿಸ್ಟ್ ಒಂದು ಕಂಡು ಹಿಡ್ದಾರ. ಅದು ಯಾವ್ದಂದ್ರೆ ಅದು ಒಂದು ಸೈಕ್ಲೋನು ಪ್ರಬಲವಾದಂತ ಅದ್ರ ವಿರುದ್ಧವಾಗಿ ಒಂದು ಸೈಕ್ಲೋನ್ ತಯಾರು ಮಾಡ್ಯಾರಂತ. ಈಗ ಆ ಸೈಕ್ಲೋನ್ ನಿಂದ್ರಿಸ್ಬೇಕಾಗಿತ್ತು ಅಂತಂದ್ರ ಅದ್ರ ವಿರುದ್ಧವಾದಂತ ಒಂದು ಪ್ರಬಲ ಸೈಕ್ಲೋನ್ ಬಿಟ್ಟು ಬಿಟ್ರೆ ಅದು ಹಿಂದೆ ಸೇರ್ತೈತಿ. ಅದಕ್ಕೆ ಪ್ರಯತ್ನ ಮಾಡಾಕ್ತಾರ. ಇಲ್ಲಿ ಬಿಡ್ರಿ ಮಳಿ ಆಗ್ಲೇ ಬರಗಾಲಿ ಬಿದ್ದೈತಿ ಬಿಟ್ಟಾರನವ್ರು. ಮೋಡ ಬಿತ್ತನೆ ಆ ಮಾಡೋಳಗೆ ಹೋಗಿ ಪ್ರಯತ್ನ ಮಾಡಿ ಮಳಿ ಬೀಳ್ಸಾಕ್ತಾರ ಪುಣ್ಯಾತ್ಮರು. ಬಿಟ್ಟಿಲ್ಲ, ಪ್ರಾರಬ್ಧ ಹಂಗೈತೆ ಅಂತ ಹೇಳಿ ಬಿಡಾಕ್ ಬರುದಿಲ್ಲ. ಪ್ರಯತ್ನ ಬಹಳ ಮುಖ್ಯದ ಅಂತಾರ ಅವರು. ಅದು ಪ್ರಾರಬ್ಧ ಪ್ರಯತ್ನ ಆಗಿರದ. ಏನ್ ಬಿಡು ಬಂದೈತಿ ಬಿಡು, ಏನ್ ಆಗೈತಿ ಬಿಡು ಅಂತ ಯಾರು ಕೈ ಕಟ್ಟಿ ಕುಂತಿಲ್ಲ. ಅದಕ್ಕೆ ಬೇಕಾದಂತ ಪ್ರಯತ್ನವನ್ನ ಗೌರ್ಮೆಂಟ್ ಮಾಡ್ತದಲ್ಲ, ಹಂಗ ನಾವಾದ್ರೂ ಕೂಡ ಮಾಡ್ರಿ ಅಂತ ನಾವು. ಅದಕ್ಕೆ ಡೂ ಆಸ್ಕ್ ಫಾರ್ ಇನ್ನರ್ ಸ್ಟ್ರೆಂತ್, ಒಳಗಿನ ಇರುವಂತ ಶಕ್ತಿ ಅದು ಹರಿದು ಬರ್ತದೆ. ಸ್ವಲ್ಪ ಬಾಗ್ರ ತಟ್ರಿ ಸಾಕು. ಅದಕ್ಕೆ ಸೈಂಟಿಸ್ಟ್ ಏನ್ ಮಾಡಾಕ್ತಾರ, ಅದಕ್ಕೆ ಬೇಕಾದಂತದ್ದು ಎಲ್ಲಾ ಪ್ರಯತ್ನ ಮಾಡಾಕತ್ತಾರ. ಮೋಡ ಬಿತ್ತನೆ ತಗೋರಿ, ಮತ್ತ ಬರಗಾಲ ಎದುರಿಸ್ಬೇಕಾದ್ರ ನದಿ ಡ್ಯಾಮ್ ಎಲ್ಲ ತಯಾರು ಮಾಡ್ಯಾರ. ಮತ್ತೆ ಇವ್ ಎಲ್ಲಿದ್ದು ಮೊದಲ ಎಷ್ಟೆಷ್ಟು ನೀರಾವರಿಯಾಗಿ ಎಷ್ಟೆಷ್ಟು ಅನುಕೂಲ ಆಗ್ಯದ್ರಿ. ಪ್ರಯತ್ನ ಮಾಡಾಕತ್ತಾರ ಎಲ್ಲಾನು. ಮೋದಿ ಅವರು ಏನ್ ನೋಡ್ರಿ ಎಷ್ಟೆಷ್ಟು ಬಿದ್ದಾಕತ್ತಾರ. ವಾಹನ ಸೌಕರ್ಯ ಇಲ್ಲ, ಅಲ್ಲಿ ಇಲ್ಲೆಲ್ಲ ಅವ್ನ್ ಮಾಡಾಕತ್ತಾರ. ಟ್ರೇನ್ಗಳು, ಸಾಕಷ್ಟು ಮಾರ್ಗಗಳು, ಬಡತನ ಇವೆಲ್ಲ ಬಿಟ್ಟಾರೇನೋ ಅವ್ರು. ಬರ್ಲಿ ಬಿಡು, ಏನಾಗೋದಾಗ್ಲಿ ಬಿಡು ಅಂತಾರನವ್ರು. ಇಲ್ಲ, ಬೇಕಾದಂತ ಪ್ರಯತ್ನ ಮಾಡ್ರಿ. ಸೈಕ್ಲೋನ್ ಬರ್ಲಿ ಅಥವಾ ಭೂಕಂಪ ಅಂದ್ರ ಅದಕ್ಕೆ ಈಗ ಜಪಾನ್ದೊಳಗೆ ಇವೆಲ್ಲ ರಿಟ್ಟಿನ ಮನೆಗಳು ಮಾಡಾಕತ್ತಾರ. ಬಿದ್ರು ಏನಾಗೋಂಗಿಲ್ಲ ಅವ್ರಿಗೆ. ಹಂಗೇನೋ ಒಂದು ಉಪಾಯವನ್ನ ಪ್ರಯತ್ನ ಮಾಡ್ರಿ. ಪ್ರಾರಬ್ಧ ಪ್ರಯತ್ನ ಆಗಿನದ. ಕೆಲವಷ್ಟು ಪ್ರಯತ್ನ ಮಾಡಿದ್ರ ಎದುರ್ಸಾಕ್ ಬರ್ತೈತಿ ಅಂತ ಹೇಳಾಕತ್ತಾರ್ರಿ ಅವ್ರು. ಅನಿವಾರ್ಯ ಬಂದ್ರ ಮತ್ ಪ್ರಯತ್ನ ಮೀರಿದ ಪ್ರಾರಬ್ಧ ಅನ್ರಿ, ಬ್ಯಾಡ ಅನ್ನೋದಿಲ್ಲ. ಆದ್ರೆ ಎಲ್ಲರೂ ಪ್ರಾರಬ್ಧ ಮೇಲೆ ಹಾಕಿ ಕೈ ಕಟ್ಟಿಕೊಂಡ್ರಿ ಬೇಡ್ರಿಪ್ಪ ಅಂತ. ಅದಕ್ಕೆ ಆ ಸೈಕ್ಲೋನ್ ಉದಾಹರಣೆ ಕೊಟ್ರು ಗುರುಗಳು. ದೇ ಹ್ಯಾವ್ ಫೌಂಡ್ ಅವರ್ ನ್ಯೂ ಅರ್ಲಿಯರ್ ಸೈಕ್ಲೋನ್. ಈಗ ಕಂಡು ಹಿಡಿದಂತ ಸೈಕ್ಲೋನ್ ಹೆಂಗೈತಿ? ಸೂಪರ್ ಸೈಕ್ಲೋನ್. ಸೂಪರ್ ಸೈಕ್ಲೋನ್ ಅನ್ನುವಂತದನ್ನ ಕಂಡು ಹಿಡಿದು ಅವ್ನ ಎದುರಿಸ್ಲಿಕ್ಕೆ ಪ್ರಯತ್ನ ಮಾಡಾಕ್ತಾರ್ರಿ ಸೈಂಟಿಸ್ಟು. What can the scientists do? We do not have the power to stop the cyclone. ನಮಗೆ ಪವರ್ ಇಲ್ಲ, ನಿಯಂತ್ರಣ ಮಾಡಕ್ ಬರ್ತೈತೇನು ಸೈಕ್ಲೋನ್ ಅನ್ನ? ಇಲ್ಲ. ಅದ್ರ ಪ್ರಯತ್ನ ಬಿಟ್ಟಾರೇನೋ? ಬಿಟ್ಟಿಲ್ಲ. ನಮ್ಗೆ ಕಷ್ಟಗಳು ಬರ್ತಾವ ಬರಲ್ಲ. ಅದನ್ನ ಯಾಕೆ ಹೇಳಾಕತ್ತಾರ ಅಂದ್ರೆ ನಮ್ಗ ಕಷ್ಟಗಳು ಇಷ್ಟೆಲ್ಲಾ ಬರ್ತಾವಂದ್ರು ನಾವು ಸುಮ್ಮನೆ ಕೈ ಕಟ್ಕೊಂಡಿರಬಾರ್ದು. ಪ್ರಯತ್ನ ಎಷ್ಟು ಸಾಧ್ಯತು ಅದನ್ನ ಮಾಡ್ಲೇಬೇಕು. ವಿ ಶುಡ್ ಬಿ ಹೆಲ್ಪ್ಲೆಸ್. ಕೆಲವೊಂದ್ಸಲ ನಾವು ಹೆಲ್ಪ್ಲೆಸ್ ಆಗ್ತೇವೆ. ಇಲ್ಲ ಅನ್ನಂಗಿಲ್ಲ. ಯಾಕೆ ಹೆಲ್ಪ್ಲೆಸ್ ಆಗ್ತೀವಿ? ನಿರ್ವೀರ್ಯ ಆಗಿಬಿಡ್ತೀವಿ. ನಮ್ಗೆ ಎದುರಿಸಲಾಕ ಆಗದೆ ನಾವು ಕೈ ಕಟ್ಕೊಂಡು ಕೂರುವಂತ ಪ್ರಸಂಗ ಬರ್ತೈತಿ. ಆದ್ರೂ ಕೂಡ ಅದನ್ನ ನೀವು ಪ್ರಯತ್ನ ಮಾಡೋದ್ರಲ್ಲಿ ನಿಮಗೆ ಕೆಲಸ ಐತಿ. ಪ್ರಯತ್ನ ಅಧೀನದ ಮಾಡ್ರಿ. ದಟ್ ಈಸ್ ಕಾಲ್ಡ್ ಇಂಟೆಲಿಜೆನ್ಸ್. ಬುದ್ಧಿ ಉಪಯೋಗ ಮಾಡ್ರಿ ಅಂತಾರ. ಈಗ ಜ್ಞಾನಿಗಳು ಹಂಗ ಕುಂತಾರ ಸೈಂಟಿಸ್ಟ್ಗಳು. ಬುದ್ಧಿಪೂರ್ವಕವಾಗಿ ಅವ್ರನ್ನ ರಕ್ಷಣಾ ಮಾಡ್ಬೇಕು, ಏನ್ ಬೇಕು ಅದನ್ನೆಲ್ಲ ಮಾಡಕತ್ತಾರ.
ಪ್ರಿಪರೇಷನ್ ಯು ಡು ನಾಟ್ ಸ್ಟಾಪ್. ತಯಾರಿ ಮಾಡೋದು ಬಿಡ್ಬೇಡ್ರಿ. ಸೊ ದಿಸ್ ಇಸ್ ಕಾಲ್ಡ್ ಪ್ರಬಲ ಪ್ರಾರಬ್ಧ. ಹಿಂಗೇನ್ ಬರ್ತಾವಲ್ಲ, ಇದು ಪ್ರಬಲ ಪ್ರಾರಬ್ಧ. ಇದನ್ನ ನಿಲ್ಸಾಕ ಯಾವ ಅಪ್ಪನಿಗೂ ಆಗೋದಿಲ್ಲ. ನಾ ಮಾಡಿದ ಕರ್ಮ ನಾನು ಉಂಡೇ ತೀರಿಸಬೇಕು. ಏನ್ ಮಾಡೋದು? ದೈವದ ಪ್ರಾರಬ್ಧದ ಹಂಗ ನಮ್ಗೆ ತಂದು ಒಡ್ಡೈತಿ. ಯಾರೇನ್ ಮಾಡೋದು? ದಟ್ ಇಫ್ ಇಟ್ ಈಸ್ ಎ ಮಧ್ಯಮ ಪ್ರಾರಬ್ಧ, ಅಕಸ್ಮಾತ್ ನಮ್ಮ ಮಧ್ಯಮ ಪ್ರಾರಬ್ಧ ಇತ್ತಂದ್ರೆ ನಾವು ದಾಟಿ ಬರ್ತೀವ್ರಿ. ಇಲ್ಲ ನಂಗಿಲ್ಲ. ದ ಫ್ರೀ ವಿಲ್ ಅವಾಗ ಏನ್ ಮಾಡ್ತೈತಿ ಅಂದ್ರೆ, ನಮ್ಮ ಫ್ರೀ ವಿಲ್ ಸ್ವತಂತ್ರವಾದ ಮನಸ್ಸು ಕೆಲಸ ಕೊಡ್ತೈತಿ. ಯಾವಾಗ? ಮಧ್ಯಮ ಪ್ರಾರಬ್ಧ. ತೀವ್ರ ಪ್ರಾರಬ್ಧ ಕೆಲಸ ಕೊಡುದಿಲ್ಲ, ಅದ್ರ ಕೈಯಾಗ ಸಿಕ್ಕೋತೈತಿ, ಕೆಲಸ ಆಗೋದಿಲ್ಲ. ಅದು ತೀವ್ರತೆ ಏನ್ ಮಾಡಕ್ ಬರೋದಿಲ್ಲ, ಯಾರಿಗೆ ಏನ್ ಮಾಡಕ್ ಬರೋದಿಲ್ಲ. ಈ ಮಧ್ಯಮ ಪ್ರಾರಬ್ಧವ್ರಿಗೆ ಒಂದ್ ಸ್ವಲ್ಪ ಕನ್ಸೆಷನ್ ಕೊಟ್ಟದ. ಫ್ರೀ ವಿಲ್ ಕ್ಯಾನ್ ಬಿ ಸ್ಟ್ರಾಂಗ್ ಇನಫ್ ಟು ಮ್ಯಾನೇಜ್ ದಟ್ ಪ್ರಬಲಂ. ಆ ಪ್ರಬಲ ಪ್ರಾರಬ್ಧವನ್ನ ಅಳಿಸಿ ಹಾಕ್ಲಿಕ್ಕೆ ಈ ಮಧ್ಯಮ ಪ್ರಾರಬ್ಧದಿಂದ ನಾವು ಅದನ್ನ ತೆಗೆದು ಹಾಕಕ್ ಬರ್ತದ. ಫ್ರೀ ವಿಲ್ದಿಂದ ನೈದರ್ ಐ ಸ್ಟಾಪ್ ಇಟ್ ನಾರ್ ಐ ಅಲೋ ಇಟ್. ಅದನ್ನ ನಿಂದ್ರಿಸ್ಲಿಕ್ಕೆ ನಮ್ಮಲ್ಲಿ ಬರ್ತದ. ಐ ಅಲೋನ್ ಇಟ್ ಬಟ್ ಐ ಆಮ್ ಏಬಲ್ ಟು ರೆಡ್ಯೂಸ್. ಪ್ರಮಾಣವನ್ನ ಕಡಿಮೆ ಮಾಡಕ್ ಬರ್ತೈತಿ. ನಡಿ 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 ಹತ್ತ ನಡಿ. ಎಲ್ಲರ ಮಹಾತ್ಮಲ್ಲಿ ಒಂದು ವಿನಂತಿ ಅಪ್ಪಾರ. ಈಗ ಗುರುಗೋದ ಪ್ರವಚನ ಮುಗಿದ ಕೂಡಲೇ ಮಂಗಳಾರತಿ ಪದವಾದ ಎಲ್ಲಾರು ಲೆಫ್ಟ್ ಆಗ್ಬಾರ್ದು. ದಯವಿಟ್ಟು ಶರಣ ಅಂತ ಹೇಳ್ಬೇಡ್ರಿ. ಒಂದು ಪ್ರಾರ್ಥನೆ, ಎಲ್ಲ ಮಹಾತ್ಮಲ್ಲಿ ಒಂದು ಪ್ರಾರ್ಥನೆ ರೀ. ಗುರುಗಳು ಮುಗಿಸಿದ ನಂತರ ಅವರು ಶಾಂತಿ ಮುಖ ಹೇಳಿದ ನಂತರ ಎಲ್ಲಾರು ಆರತಿ ಪದ ಅಂತಾರ. ಒಬ್ರು ಪ್ರತಿನಿಧಿ ಒಬ್ರು ಅಂತಾರ. ದಯವಿಟ್ಟು ಲೆಫ್ಟ್ ಆಗ್ಬಾರ್ರಿ. ಎಲ್ಲಾರು ಶರಣ ಅಂತ ಅನ್ಬೇಡ್ರಿ ಅಪ್ಪಾರ. ಆರತಿ ಪದ ಮಂಗಳಾರತಿ ಪದ ಆದ್ಮೇಲೆ ಶರಣ ಅಂತ ಹೇಳ್ಬೇಕಂತ ಪ್ರಾರ್ಥನೆ ಅಪ್ಪಾರ. ಸಾರಿ ಅಪ್ಪಾರ, ಧನ್ಯವಾದ. ಚಲ ಮಾಡ್ರಪ್ಪ, ಮುಂದುವರ್ಸಿ. ಹೇಳಿರಲ್ಲ, ಎಲ್ಲರೂ ಹೇಳಿರಲ್ಲ. ಈಗ ಇದು ಪ್ರಬಲ ಪ್ರಾರಬ್ಧ ಬಂದಿದ್ವಿ. ಇನ್ನೊಂದು 10 ನಿಮಿಷ ಐತಿ. ಇನ್ನೊಂದು 8 ನಿಮಿಷ ಐತಿ. ಅದಕ್ಕೆ ನೋಡೋಣ. ಇನ್ನೊಂದು ಪ್ಯಾರ ಆಗ್ತದೆ. ಅವ್ರಿಗೆ ಹೇಳ ಆಗ್ತದೆ ಇಷ್ಟ, ಮತ್ತೇನಲ್ಲ. ಅವ್ರು ಇನ್ನೊಂದು ಹೇಳ್ತಾರ, ಆ ಮಾತು ಬೇರೆ ಇರ್ಲಿ. ಆದ್ರೂ ಕೂಡ ನಮಗ್ ತಿಳಿದಷ್ಟು ನಾವು ಹೇಳ್ಬೇಕಲ್ಲ. ಮತ್ತೆ ಅವ್ರು ಬರಲಿಲ್ಲಲ್ಲ, ಏನ್ ಮಾಡೋದು? ಇನಫ್ ಟು ಮ್ಯಾನೇಜ್ ದ್ಯಾಟ್. ಬಂದಾರೇನ್ ನೋಡ್ರಿ ಮತ್ತ. ಹಲೋ ಹಲೋ, ಬಂದಿಲ್ಲ ಹಂಗ ಏನ್ರ ಬಂದ್ರಂದ್ರೆ ನೆನಪು ಮಾಡ್ರಿ. ಗಾಡಿ ಓಡ್ತಿರ್ತೈತಿ ಹಂಗ. ಬಂದಿಲ್ಲ ಸರ್, ಬಂದಿಲ್ಲ ಸರ್. ನೆನಪು ಮಾಡ್ರಿ, ಸಾಕು ನೆನಪು ಮಾಡ್ರಿ, ಬಿಡ್ಬೇಡ್ರಿ ಅಂತ. ಅವ್ರು ನಮ್ ಗುರುಗಳು. ಅವ್ರ ಯಾಕಂದ್ರ ಅವ್ರು ಗುರುಮುಖಿಯನ್ನ ಕೇಳಿದ್ದು. ಮಾಡ್ತಾರ, ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಅಲ್ಲ ಇವ್ರು neither I stop it nor I allow it, but I am able to reduce the impact. ನಾವು ಕಡಿಮೆ ಮಾಡ್ಲಿಕ್ಕೆ ಪ್ರಮಾಣವನ್ನ, ಪ್ರಾರಬ್ಧ ಪ್ರಮಾಣ ಕಡಿಮೆ ಮಾಡ್ಲಿಕ್ಕೆ ಬುದ್ಧಿ ಅನ್ನುವಂಥದ್ದು ನಮ್ಗೆ ಅಸ್ತ್ರ ಅದ. ಆ ಅಸ್ತ್ರದಿಂದ ಏನೆಲ್ಲ ನಾವು ಸಾಧ್ಯವನ್ನು ಮಾಡ್ಕೋಬೇಕು. ಇಸ್ ಕಾಲ್ಡ್ ರಿಡಕ್ಷನ್ ಮ್ಯಾನೇಜ್ಮೆಂಟ್. ನಮ್ಮಲ್ಲಿ ನಾವೇ ಅದನ್ನ ಮ್ಯಾನೇಜ್ಮೆಂಟ್ ಮಾಡಿ ಆ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳಕ್ ಬರ್ತದ. ಅಂಡ್ ದೆನ್ ಕಮ್ಸ್ ದ ಥರ್ಡ್ ಟೈಪ್ ಆಫ್ ಇಟ್. ಇನ್ ಬಂದ್ ನೋಡ್ರಿ ಮೂರನೇದ್ದು, ವಿಚ್ ಇಸ್ ವೀಕ್ ಇನಫ್. ಮೂರನೇ ಪ್ರಾರಬ್ಧದೊಳಗ ಬಹಳ ದುರ್ಬಲ ಇರ್ತೈತಿ. ಅದನ್ನ ಸ್ವಲ್ಪ ಪ್ರಮಾಣ ಪೂರ್ತಿ ಕಡಿಮೆ ಮಾಡ್ಕೋಬಹುದು ಅಂತಾರ. ನೀವು ಏನ್ ಬಂದೈತಲ್ಲ ಪ್ರಾರಬ್ಧ ಅನ್ನೋದು ಕಂಪ್ಲೀಟ್ ಎಲ್ಲ ವಾಶ್ ಮಾಡ್ಕೋಬಹುದು ಮೂರನೇದ್ರಲ್ಲಿ. ಇಲ್ಲಿ ದೈವ ನಮ್ಗೆ ತಂದು ಒಟ್ಟಿದ್ರು ಕೂಡ ದೈವವನ್ನು ದಾಟಿ ಹೋಗುವಂತ ಶಕ್ತಿ ನಮಗ್ ಬರ್ತದ. ಎಲ್ಲೇ ದುರ್ಬಲ ಪ್ರಾರಬ್ಧದಲ್ಲಿ ಮಾತ್ರ, ತೀವ್ರ ಅಲ್ಲ, ಮಧ್ಯಮ ಅಲ್ಲ. ಇನ್ ಹೂಸ್ ಕೇಸ್ I can put forth sufficient effort, which is called prayaschitta karma, and by prayaschitta karma durbala prarabdham can be wiped out, can be avoided, can be nullified, can be treated, can be remedied. Therefore, if you ask whether fate can be changed or not, my answer will depend upon the intensity of faith. I will not say it can be remedied. I will not say it can be remedied. I will say it is prarabdham. ಒಟ್ಟಿನಲ್ಲಿ ಹೇಳ್ತಾನೆ ನೋಡ್ರಿ ಅರ್ಥ ಒಂದೊಂದು ಬೇಡ. ಏನಪ್ಪಾ ಅಂತಂದ್ರ, ಈ ಎಲ್ಲಿಗೆ ಬಂದೀವಿ ನಾವು? ಮಧ್ಯಮ ಪ್ರಾರಬ್ಧ ದಾಟಿ ದುರ್ಬಲ ಪ್ರಾರಬ್ಧ. ದುರ್ಬಲ ಪ್ರಾರಬ್ಧದಾಗ ಅವ್ರು ಹೇಳ್ತಾರ, ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ರೆ ಫಲ ಸಿಗ್ತದ. ಇಲ್ಲಿ ಏನದಾವಂದ್ರ, ನೈಯಾಯಿಕರ ಪ್ರಕಾರ ಒಂದ್ ಸ್ವಲ್ಪ ನಾವು ಶಾಸ್ತ್ರಕ್ಕೆ ಬರೋನು, ಗೌಡ್ರಿಗೆ ಗೊತ್ತದ. ನೈಯಾಯಿಕರು 5 ಕರ್ಮಗಳನ್ನು ಓದ್ತಾರ. ನಿಷಿದ್ಧ ಕರ್ಮಗಳನ್ನು ಯಾವ 5 ಪ್ರಕಾರ ಅಂತಂದ್ರ, ನಿಷಿದ್ಧ ಕರ್ಮಗಳು, ವಿಹಿತ ಕರ್ಮಗಳು, ಕಾಮ್ಯ ಕರ್ಮಗಳು,
ಪ್ರಾಯಶ್ಚಿತ ಹಾಗೂ ಇದು ಮಾಡ್ತೀವಿ, ಶ್ರಾದ್ದ ಅದು ಮಾಡ್ತೀವಲ್ರಿ, ಯಾವಾಗ ನೈಮಿತ್ತಿಕ ಕರ್ಮಗಳು ಅಂತ ಬರ್ತಾವ. ಇಲ್ಲಿ ನಿಷಿದ್ಧ ಕರ್ಮಗಳಂಕ ಮಾಡೋಂಗನೇ ಇಲ್ಲ. ಅವು ನಿಷಿದ್ಧ ಕರ್ಮಗಳ ಫಲ ದುಃಖನ ಬರ್ತದ ಇರ್ಲಿ. ಇನ್ನ ವಿಹಿತ ಕರ್ಮಗಳಲ್ಲಿ ಇವೆಲ್ಲ ಬರ್ತವೆ. ಯಾವ ಇವು ನಿತ್ಯ ನೈಮಿತ್ತಿಕ ಪ್ರಾಯಶ್ಚಿತ ಇವೆಲ್ಲ ಬರ್ತಾವ. ಇನ್ನು ಸಕಾಮದಿಂದ ಮಾಡೋ ಏನ್ ಮಾಡ್ತಾನ, ಅವ ಏನ ಈ ಕಡೆ ಬರೋದನೇ ಇಲ್ಲ, ಅವ ಫಲನ ಬೇಕು ಅವಾಗ, ಅದರಿಂದ ಅವು ಸಿಗ್ತಾವ. ಇವುಗಳಿಂದ ಫಲ ಅದಾವ ಅಂದ್ರೇನ, ಈ ನಿತ್ಯ ನೈಮಿತ್ತಿಕ ಒಂದ್ ಸ್ವಲ್ಪ ವಿಚಾರ ಮಾಡೋದು, ಅದನ್ನ ಹೇಳ್ಕೊಂತ ಹೊಂಟ್ರೆ. ಈಗ ನಿತ್ಯ ನೈಮಿತ್ತಿಕ ಹಾಗೂ ಪ್ರಾಯಶ್ಚಿತ್ತ. ನಿತ್ಯ ಅಂದ್ರೆ ನಾವು ಮಾಡ್ಲೇಬೇಕ್ರಿ, ಅವನ್ನ ಬಿಡಾಕ್ ಬರೋದಿಲ್ಲ. ಸಂಧ್ಯಾ ವಂದನೆಗಳ ಪೂಜೆ ಜಪಾದಿಗಳನ್ನ ಸ್ನಾನಾದಿಗಳನ್ನ ನಾವು ಮಾಡ್ಲೇಬೇಕು. ಒಂದ್ ಮಾಡಿದ್ರೆ ಪುಣ್ಯ ಬರ್ತದೇನ್ರಿ? ಪುಣ್ಯ ಬರೋದಿಲ್ಲ, ಬಿಟ್ರೆ ಪಾಪ ಬರ್ತೈತಿ ನೋಡ್ರಿ. ಏನ್ ಮಾಡ್ತೀವಿ? ನಿತ್ಯ ಕರ್ಮಗಳು ಹೆಂಗ ಹವಾ ನೀರು ಆಹಾರ ಬೇಕು, ಹಂಗ ಅವು ನಿತ್ಯ ಬೇಕು ನಮಗ ಮನುಷ್ಯ ಆದ್ಮೇಲೆ. ಪುಣ್ಯ ಸಲುವಾಗಿ ಎಲ್ಲವೂ, ಆದ್ರೆ ಅರ್ಧ ಪುಣ್ಯ ಹೇಳ್ತಾರ ಮುಂದವ್ರು. ಅದರಂತೆ ಪ್ರಾಯಶ್ಚಿತ್ತ ಕರ್ಮ, ನೈಮಿತ್ತಿಕ ಕರ್ಮ ಅಂದ್ರೆ ಶ್ರಾದ್ದಾದಿಗಳು, ಪುಣ್ಯತಿಥಿಗಳು ಇವೆಲ್ಲ ಬರ್ತಾವಲ್ಲ, ಆಚರಣೆಗಳು ಬರ್ತಾವು, ಮಹಾತ್ಮರ ಆಚರಣೆಗಳು ಬರ್ತಾವು. ಆಮೇಲೆ ಈ ಹಿರಿಯರ ಶ್ರಾದ್ದಗಳು ಬರ್ತಾವು. ನಾವು ವರ್ಷಕ್ಕೊಮ್ಮೆ ಮಾಡ್ತೇವಲ್ಲ, ಹಿರಿಯರ ತಿಥಿ ಮಾಡ್ತೇವು. ಆಮೇಲೆ ಮಹಾಪುರುಷರ ಪುಣ್ಯಾರಾಧನೆ ಕಾರ್ಯಕ್ರಮ ಮಾಡ್ತೇವೆ. ಹುಣ್ಣಿಮೆ ಅಮಾವಾಸ್ಯೆ ಅವೆಲ್ಲ ಸಾಕಷ್ಟು ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಮಾಡ್ತಿರ್ತೇವೆ ನಾವು. ಅವು ನೈಮಿತ್ತಿಕ ಕರ್ಮಗಳು ಮಾಡ್ಲೇಬೇಕು, ಬಿಟ್ರ ಪಾಪ ಬರ್ತದ. ಮಾಡ್ಲೇಬೇಕು. ಒಂದು ಮಾಡಿದ್ರೆ ಪುಣ್ಯ ಬರ್ತದೇನೋ? ಇಲ್ಲ. ಮತ್ತ ಇನ್ನು ಇವು ಬರ್ತಾವು ಪ್ರಾಯಶ್ಚಿತ್ತ ಕರ್ಮಗಳು. ಈ ಪ್ರಾಯಶ್ಚಿತ್ತ ಕರ್ಮಗಳಲ್ಲಿ ಸಾಧಾರಣ ಅಸಾಧಾರಣ ಅಂತ ಎರಡು ಬರ್ತಾವ. ಸಾಧಾರಣ ಅಂತಂದ್ರ ಎಲ್ಲರೂ ಮಾಡ್ಲೇಬೇಕಾದ, ಗಂಗಾ ಸ್ನಾನ, ಸಮುದ್ರ ಸ್ನಾನ, ತೀರ್ಥಯಾತ್ರೆ ಇವೆಲ್ಲ ಮಾಡಿದ್ರಿಂದ ಏನಾಕತಿ, ಸಾಧಾರಣ ಎಲ್ಲರೂ ಮಾಡಿದ್ರೆ ಎಷ್ಟೋ ಪಾಪಗಳು ಗೊತ್ತಾಗದೆ ಮಾಡ್ತಕ್ಕಂಥ ಪಾಪಗಳು ನಾಶ ಆಗ್ತಾವ. ಇನ್ನು ಅಸಾಧಾರಣ ಇರ್ತದೆ. ಅಸಾಧಾರಣ ಅಂದಾಗ ಏನೋ ಒಂದು ವದ ಆಗ್ತದೆ, ನಮ್ಮಿಂದ ಬೆಕ್ಸ್ ಸಾಯ್ತೈತಿ, ಏನೋ ಒಂದು ತುಳಿತೀವಿ, ಏನೋ ಒಂದು ನಮ್ಮಿಂದ ವದ ಗೊತ್ತಾಗದ ಏನೋ ತಪ್ಪಾಗ್ತದೆ. ಏನೋ ಹಾಯಿಸ್ತೀವಿ, ಗಾಡಿ ಹಾಯಿಸಿ ಪಾಪ ಒಂದು ಏನೋ ಕಾಲು ಮುರಿದು ಬಿಡ್ತು, ಒಂದು ಪ್ರಾಣಿ ಸೈತ್ತು, ದಾರಿಲಿ ಹೋಗ್ತಾ ಹಾಯಿಸಿದ್ವಿ, ಮನೆ ಹಂಗಾಗೈತ್ರಿ ನಾನು. ಅವಾಗ ಏನ್ ಮಾಡೋರಿ, ಅವುಗಳೇ ನಿರ್ದಿಷ್ಟವಾದಂತ ಅಲ್ಲಿ ಹೋಗಿ ಅವ್ರಿಗೆ ಜ್ಯೋತಿಷ್ ಹೋಗಿ ಅವ್ನ ಕೇಳ್ಬೇಕು, ಇಂಥ ಕರ್ಮಕ್ಕ ಇಂಥದ ಅದು ಪ್ರಾಯಶ್ಚಿತ್ ಮಾಡ್ಕೋಬೇಕು, ಇದನ್ನ ಹಿಂಗೆಲ್ಲ ಹೋಮ ಹವನ ಮಾಡ್ರಿ, ಇದೆಲ್ಲ ಹೋಗ್ತದ, ಅವ್ರು ಮಾಡ್ಲೇಬೇಕು. ಈ ರೀತಿ ಅವ್ರು ನ್ಯಾಯಿಕರು ಹೇಳ್ತಾರ್ರಿ. ಅದಾಗ ಇವನ್ನ ನಾವು ಆಧ್ಯಾತ್ಮಿಕ ತಗೊಂಡ್ರ ನಿಷ್ಕಾಮದಿಂದ ಮಾಡಿದ್ರೆ ಪುಣ್ಯ ಬರ್ತದೆ. ಇವು ಎಲ್ಲ ಕರ್ಮಗಳನ್ನ, ನಿಷಿದ್ಧ ಕರ್ಮಗಳನ್ನ ಬಿಟ್ಟು ನಿತ್ಯ ನೈಮಿತ್ತಿಕ ಮತ್ತು ಇವು ಪ್ರಾಯಶ್ಚಿತ ಕರ್ಮಗಳನ್ನ ಸಕಾಮದಿಂದ ಮಾಡದೆ ಹೃದಯ ಶುದ್ಧಿಗಾಗಿ ನಾವು ನಿಷ್ಕಾಮದಿಂದ ಮಾಡಿದ್ದಾದ್ರೆ ಅದು ಪುಣ್ಯ ಸಂಪಾದನೆ, ಇಲ್ಲಾಂದ್ರೆ ಆಗುವುದಿಲ್ಲ ಅನ್ನುವಂಥದ್ದನ್ನ ಹಿಂದ ಗುರುಗಳು ನಮಗೆ ಹೇಳಿದ್ದಾರೆ. ಅದನ್ನ ನೆನಪು ವಹಿಸ್ಕೊಡ್ತೇನೆ ನಾ. ಅದಕ್ಕೆ ನಿಷಿದ್ಧ ಕರ್ಮಗಳಿಂದ ಪಾಪ, ಈ ಕರ್ಮಗಳನ್ನ ನಿಷ್ಕಾಮದಿಂದ ಮಾಡಿದ್ರೆ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನಕ್ಕೆ ಕಾರಣ ಆಗ್ತದ, ಅದಕ್ಕೆ ಮಾಡ್ರಿ. ಹಂಗ ಬಿಟ್ರ ಪುಣ್ಯ ಇಲ್ಲ, ಮತ್ ಬಿಟ್ರ ಪಾಪ ಬರ್ತದ. ನೀವ್ ಹೆಂಗ್ ಮಾಡ್ತೀರಿ ಅದ್ ನಿಮಗೆ ಬಿಟ್ಟು ಕೊಟ್ಟದ್ದು ಅಂತಾರ. ಅದಕ್ಕೆ ಅವ್ರು ಹೇಳ್ತಾರೆ, ಯು ಆಸ್ಕ್ ವೆದರ್ ದ ಫೇಟ್ ಕ್ಯಾನ್ ಬಿ ಚೇಂಜ್ಡ್, ನಾಟ್ ಮೈ ಆನ್ಸರ್ ವಿಲ್ ಡಿಪೆಂಡ್ ಅಪಾನ್ ದ ಇಂಟೆನ್ಸಿಟಿ. ಅದ ಐ ಗೋ ಟು ದಿ ಡಾಕ್ಟರ್ ಅಂಡ್ ಆಸ್ಕ್ ಹಿಮ್, ಓ ಡಾಕ್ಟರ್ ಕ್ಯಾನ್ ಯು ಕ್ಯೂರ್ ಮೈ ಡಿಸೀಸ್? ಆ ಡಾಕ್ಟರ್ಗೆ ಹೋಗ್ತೇವೆ ನಾವು, ಏನೋ ಒಂದು ಬಂದ್ ಕೂಲಿ, ಡಾಕ್ಟರ್ ಸಾಹೇಬ್ರ ಇದು ಗುಣ ಆಗ್ತೈತೇನ್ರಿ ಈ ರೋಗ? ಅವ್ರು ಡಾಕ್ಟರ್ ಹೇಳ್ತಾರ, ಹೋಗ್ತೈತಿ, ಸ್ವಲ್ಪ ಮ್ಯಾಲ ಇಂಥ ಗುಳಿಗೆ ತಗೋದು ಸಮೋಪಾಯ ಅಂತ ಇರ್ತದ. ಅದಕ್ಕೆ ಟ್ರಯಲ್ ಅಂಡ್ ಎರರ್ ಅಂತಾರೆ. ಈ ಗುಳಿಗೆ ತಗೋ, ಆಗ್ಲಿಲ್ಲ ಅಂದ್ರೆ ಒಮ್ಮಿಗೆ ಸ್ಟ್ರಾಂಗ್ ಗುಳಿಗೆ ತಗೋಬೇಡ, ಅಡಿಕ್ಟ್ ಆಗ್ತದೆ ಸೇರಿಯರ. ಆಮೇಲೆ ಅದಕ್ಕೆ ಹೋಗ್ಲಿಲ್ಲ ಅಂದ್ರೆ ಮುಂದಿನ ಮಾತು ಮನ್ಯಾಗ ಹೇಳ್ತಾರ, ಕಾಡೆ ಕುಡಿರಿ, ಮೊದಲ ನೆಗಡಿ ಆದ್ರ ಒಮ್ಮಿಗೆ ಗುಳಿಗೆ ತಗೋಬೇಡ್ರಿ, ಶುಂಠಿ ಕಷಾಯ ಮಾಡ್ರಿ, ಬಿಸಿನೀರು ಕುಡೀರಿ, ಬೆಚ್ಚಗೆ ಇರ್ರಿ. ಮತ್ ಅದು ನೀಗ್ಲಿಲ್ಲ ಅಂದ್ರ ಗುಳಿಗೆ ತಗೋರಿ. ಗುಳಿಗೆ ನೀಗ್ಲಿಲ್ಲ ಅಂದ್ರೆ ಹಂಗಾರೆ ಏನೋ ಅದ, ಮತ್ ಡಾಕ್ಟರ್ ಅಂತಕ್ಕೆ ಹೋಗ್ತೀವಿ. ಒಳಗೆ ಏನೇನೋ ದೋಷ ಆಗ್ಯಾವ, ತಲೆ ನೋವುತ್ತದ, ಜ್ವರ ಬರ್ತಾವ, ಮತ್ ಫೋಟೋ ತೆಗಿಬೇಕಾಗ್ತದ, ಫೋಟೋ ತೆಗಿಸ್ರಿ. ಅವಾಗ ಕಣ್ಣಿನೊಳಗೆ ಏನೋ ಅಲ್ಸರ್ ಆಗೈತ್ರಿ, ಅಪೆಂಡಿಕ್ಸ್ ಆಗೈತ್ರಿ, ಇಲ್ಲೆಲ್ಲ ಒಂದು ಏನೋ ಕಿಡ್ನಿ ಸ್ಟೋನ್ ಆಗೈತಿ, ಹಿಂಗೆಲ್ಲ ಗೊತ್ತಾಗ್ತಾವ. ಆಪರೇಷನ್ ಮಾಡಿಸ್ರಿ. ಈಗಲ ಆರೋಗ್ಯಕ್ಕೆ ಆಪರೇಷನ್. ಹಂಗಲ್ಲಿ ಹಂಗ್ ಟ್ರೀಟ್ಮೆಂಟ್ ಇದೆಯೋ ಡಾಕ್ಟರ್ ಅಂತಾರ, ಹಂಗ ನಮ್ಮಲ್ಲಿ ಟ್ರೀಟ್ಮೆಂಟ್. ಅವ್ರು ಹೇಳ್ತಾರ ತೀವ್ರ, ಮಧ್ಯಮ,
ಮತ್ತು ಇನ್ನೊಂದು ಯಾವ್ದ್ರಿ ಹೇಳಿದವ್ರು, ಪ್ರಬಲ, ಮಧ್ಯಮ ಮತ್ತು ದುರ್ಬಲ. ದುರ್ಬಲ ಪ್ರಾರಬ್ಧ ಇದ್ರ ಏನ್ ಹೇಳ್ತಾರ ಡಾಕ್ಟರ್, ರೆಮಿಡಿ ಬಾಹ್ಯ ಉಪಚಾರಗಳನ್ನ ಮಾಡೋದ್ರಿಂದ ಹೋಗ್ತಿತ್ತು. ಅದಕ್ಕೆ ದುರ್ಬಲ ಪ್ರಾರಬ್ಧದಿಂದ ಅವೆಲ್ಲ ಹೋಗ್ತಾವ ಔಷಧೋಪಚಾರದಿಂದ. ಮಧ್ಯಮ ಇತ್ತಂದ್ರ ಆಪರೇಷನ್ ಮಾಡ್ಲೇಬೇಕು ಅಂದ್ರೆ ಉಳಿತೀಯ, ಸೀಸರಿಂಗ್ ಮಾಡ್ಬೇಕು, ಹೆಣ್ಮಗಳು ಉಳಿತಾಳೆ. ನೀವು ಹಾರ್ಟ್ ಆಪರೇಷನ್ ಸ್ಟಂಟ್ ಹಾಕಬೇಕು, ಬಾಯ ಸರ್ಜರಿ ಮಾಡ್ಬೇಕು. ಆದ್ರ ಇದನ್ನ ಮಾಡಿದ್ರು ಕೂಡ ನೀವು ಉಳಿದಿಲ್ಲ. ನಮ್ ಕಾಕ ಹಿಂಗಾಗೈತ್ರಿ, ನೀನ್ ಮಾತಾಡ್ಸಕ್ ಹೋಗಿದ್ದಿ, ಕ್ಯಾನ್ಸರ್ ಆಗೈತ್ರಿ. ಒಂದ್ ಕ್ಯಾನ್ಸರ್ ಇಂಜೆಕ್ಷನ್ 70,000 ರೂಪಾಯಿ ರೀ, 10 ಇಂಜೆಕ್ಷನ್. ಅದು ಈಗ ಅವ್ನು ಇನ್ನೂ ಭರವಸೆ ಹೇಳಿಲ್ಲ ಡಾಕ್ಟರ್. 10 ಇಂಜೆಕ್ಷನ್ ರೀ. ಇಲ್ಲಿ ಗೋಪನ್ ಕೊಪ್ಪದಾಗ ಅದಾನ, ಮನಿ ಮಾಡ್ಕೊಂಡು ಇಲ್ಲಿ ಅದಾರ ಉಪಚಾರಕ್ಕಾಗಿ. ನಾನು ಕೂಡ ಸರ್ವಿಸ್ ಮಾಡಿದವರು 30 ವರ್ಷ, ರಿಲೇಟಿವ್ ಆಗ್ಬೇಕು. ಏನ್ ಮಾಡು, ಎಲ್ಲ ದುಡ್ಡು ಹೋಯ್ತು. ಹೊಲ ಮಾರಕ್ ಹಚ್ಚಾನ, ಅದು ರೊಕ್ಕ, ಅದು ಮನಿ ಮಾರಕ್ ಹಚ್ಚಾನ್ರಿ ಪಾಪ ನಮ್ ರಿಲೇಟಿವ್. ನೀನ್ ಮಾತಾಡ್ಸಕ್ ಹೋಗಿದ್ದು. ಏನ್ ಮಾಡು, ಪ್ರಬಲ ಪ್ರಾರಬ್ಧ. ಇಷ್ಟಾದ್ರೂ ಉಳಿತಾನೇನು? ಅವ್ರು ಡಾಕ್ಟರ್ ಹೇಳ್ಯಾರ, ಅವ್ರಿಗೆ ಹೇಳಕ್ ಹೋಗ್ಬೇಡ್ರಿ. ಇನ್ ಒಳ್ಳೆ ಅಂದ್ರೆ ಇನ್ 2 ತಿಂಗಳು ಬದುಕ್ತಾರ, ಏನ್ ಕೊಟ್ಟದ್ದು ಏನು ಉಂಡದ್ದು ಕೊಟ್ಬಿಡ್ರಿ, ಏನ್ ಕೊಡ್ತಾರ ಅದನ್ನ. ಸುಮ್ನೆ ನೀವು ದುಡ್ಡು ಯಾಕೆ ಖರ್ಚು ಮಾಡ್ತೀರಿ? 20 ಲಕ್ಷ ಆದ್ಮೇಲೆ ಹೇಳ್ತಾನ ಅವ ಪುಣ್ಯಾತ್ಮ. ಸುಶ್ರುತದೊಳಗೆ ಇಲ್ಲೇ ಹುಬ್ಳಿಯಲ್ಲಿ ಹೇಳ್ಬೇಕಿಲ್ರಿ ಮೊದಲ. ಹಂಗ ತೀವ್ರ ಪ್ರಾರಬ್ಧ ಇದ್ರ ಆ ಡಾಕ್ಟರ್ ಆಪರೇಷನ್ ಮಾಡಿದ್ರು ಉಳಿಯಿಲ್ಲ ಅಂದ್ರೂ ಕೂಡ ಅವ್ರ ಸ್ವಾರ್ಥ ಇರಲಿ ಬಿಡ್ಲಿ, ಅದೇನದ ತೀವ್ರ ಪ್ರಾರಬ್ಧ ಅಂತ ಹೇಳಕತ್ತಾರ. ಅಪೆಂಡಿಕ್ಸ್ ಡಿಸೀಸ್ ಇವೆಲ್ಲ ಬರ್ತಾವ. ಇಟ್ ಈಸ್ ಮೈನರ್ ಡಿಸೀಸ್ ಇದ್ರೆ ದಾಡ್ತದೆ. ಅಪೆಂಡಿಕ್ಸ್ ಇಟ್ ಈಸ್ ಮೈನರ್ ಒನ್, ಇಟ್ ಈಸ್ ಅದನ್ನು ತೆಗಿಬಹುದು. ಅಪೆಂಡಿಕ್ಸ್ ಇಟ್ ಈಸ್ ರಿಮೂವ್ಡ್, ಅದು ಕೂಡ ಹೋಗ್ತದ. ಅಂಡ್ ದೇರ್ ಆಫ್ಟರ್ಸ್ ದ ಪರ್ಸನ್ ಲಿವ್ಸ್ ಕಂಫರ್ಟಬಲಿ. ಅದನ್ನ ತೆಗೆದ ಮೇಲೆ ಮನುಷ್ಯ ಆರಾಮ ಆಗ್ತಾನ. ದೇರ್ ಫೋರ್ ಇಟ್ ಈಸ್ ಎ ಕ್ಯೂರೇಬಲ್ ಡಿಸೀಸ್. ಅವು ಗುಣ ಮಾಡ್ತಕ್ಕಂತ ರೋಗಗಳು, ವಾಸಿ ಆಗ್ತಕ್ಕಂತ ರೋಗಗಳು ಇವೆಲ್ಲ ಏನದಾವ ಮಧ್ಯಮ ಪ್ರಾರಬ್ಧದಿಂದ ಅವನ್ನ ದಾಟಿ ತೆಗೆದು ಹಾಕ್ರಿ, ಬಿಡ್ಬ್ಯಾಡ್ರಿ. ಡಾಕ್ಟರ್ ಉಪಚಾರ ಮಾಡ್ರಿ ಅವನ್ನ. ಯಾಕಂದ್ರೆ ಇಲ್ಲಿ ಕೆಲವೊಂದು ದೋಷಗಳು ಇರ್ತಾವ, ಅವನ್ನ ತೆಗೆದು ಹಾಕ್ಲಿಕ್ಕೆ ಸಾಧ್ಯದ. ಯಾರಿಗೆ? ಡಾಕ್ಟರ್ಗಳಿಗೆ. ಒಂದಷ್ಟು ಇಲ್ಲ, ಅನಿವಾರ್ಯ. ಏನ್ ಮಾಡಕ್ ಬರ್ತದೆ? ಅನುಭವಿಸುತ್ತಿರ್ಬೇಕು. ಹಂಗ ದೇರ್ ಫೋರ್ ಇಟ್ ಇಸ್ ಇವೆಲ್ಲ ಕ್ಯೂರೇಬಲ್ ಆಗ್ತಾವ. ಕೆಲವೊಂದು ಕ್ಯೂರೇಬಲ್ ಆಗುದಿಲ್ಲ, ವಾಸಿ ಆಗುದಿಲ್ಲ. And suppose a person has got pressure problem, ಭಾರಿ ಪ್ರೆಷರ್ ಇತ್ತು, ಶುಗರ್ ಪ್ರಾಬ್ಲಮ್ ಇತ್ತು, there is no cure, ಅದಕ್ಕೆ ಔಷಧ ಇಲ್ಲ. ಬಟ್ ವಾಟ್ ವಿಲ್ he say? ಅವೇನ್ ಹೇಳ್ತಾನ, ಇವೊಂದು there is no remedy. ಅವಾಗ ಔಷಧ ಇದ್ರು ಕೂಡ ಫಾರ್ ಡಯಾಬಿಟಿಕ್ಸ್ if you do not exercise, ಅದು ಡಯಾಬಿಟಿಕ್ಸ್ ಹೋಗುವಂತ ರೋಗ ಅಲ್ಲ, ಗುಳಿಗೆ ತಗೊಂಡ್ ಹೋಗ್ಪಾ ಅಂತ ಹೇಳಿಬಿಡ್ತಾನವ. ಗುಳಿಗೆ ತಗೊಂತ ಹೋಗು, ಇಂತಿಂತ ಪತ್ತೆ ಮಾಡು, ಶುಗರ್ ಅದು ಏನ್ ತಗೋಬೇಡ. ಹಿಂಗೆಲ್ಲ ಡಾಕ್ಟರ್ ಒಂದು ಸಾಮೂಹಿಕವಾಗಿ ಅವಾಗ ಏನ್ ಹೇಳೋದಿಲ್ಲ ಹೇಳ್ತಾನ. ಆ ಡಾಕ್ಟರು ನೀವ್ ಸಾಹಿತ್ಯ ಅಂತ ಯಾವಾಗ ಹೇಳಕ್ ಹೋಗೋದಿಲ್ರಿ. ಸಾಧ್ಯ ಆದಷ್ಟು ಉಪಚಾರ ಮಾಡ್ರಿ. ಅವೇನಂತಾರಪ್ಪ, ಎಲ್ಲ ದೈವೇಚ್ಛೆ ಇವ್ರ ಮೇಲೆ ಹಾಕೋನು, ನಾವು ನೀವು ಕೂಡ ಹಾಕೋನು. ನನ್ನ ಕೈಯಾಗಿ ಏನೈತಪ್ಪ, ಎಲ್ಲ ಮಾಡುವಟ್ಟು ಮಾಡೇನಿ ಪ್ರಯತ್ನ. ಇನ್ನು ಉಳಿದದ್ದು ಏನಂತಾರ್ರಿ ಅವ್ನು ಡಾಕ್ಟರ್ ಕೊನೆಗೆ? ದೇವ್ರನ್ನ ಮೇಲೆ ಹಾಕ್ತಾನ. ಪ್ರಾರಬ್ಧದ ಅಧೀನ, ಅವನ ಕೈಯಾಗೈತ್ರಪ್ಪ, ನನ್ನ ಕೈಯಾಗಿಲ್ಲ. ಎಂತ ಡಾಕ್ಟರ್ ಇದ್ರು ಕೂಡ ಅವಂತಾನ. ಆವಾಗ ಪ್ರಯತ್ನಕ್ಕೆ ಮೀರಿದ ಪ್ರಾರಬ್ಧ, ಪ್ರಬಲ ಪ್ರಾರಬ್ಧ, ಇವೆರಡು ಏನದವ? ಮಧ್ಯಮ ಪ್ರಾರಬ್ಧ, ತೀವ್ರ ಪ್ರಾರಬ್ಧ. ಇವು ಇದ್ದಾಗ ಒಂದ್ ಸ್ವಲ್ಪ ಕಠಿಣ ಅದ. ತೀವ್ರ ಪ್ರಾರಬ್ಧಂಕ ಸಾಧ್ಯ ಇಲ್ಲ, ಮಧ್ಯಮ ಪ್ರಾರಬ್ಧದೊಳಗ ಸಾಧ್ಯ ಅದ. ಆಮೇಲೆ ತೀವ್ರ ಪ್ರಾರಬ್ಧದೊಳಗ ಸುಮ್ಮನೆ ಅವನ್ನ ಜೀವಂತ ಏನ ಇದ್ದಂಗ ಬದುಕಿ. ಈಗ ಹಂಗ ಮಾಡಾಕ್ತಾರ ಅವ್ರ ಮನ್ಯಾಗ. ಏನ್ ಮಾಡ್ತೀರಿ ಪಾಪ. ನನ್ ಕೂಡ ಸರ್ವಿಸ್ ಮಾಡಿದವ್, ನನ್ಕಿಂತ ಸಣ್ಣ. ದೊಡ್ಡ ಕಾಳಜಿ ರೀ. ಒಂದ್ ಉಪ್ಪಿನ ಹಾಳು ಹಾಕಾವಲ್ಲ, ಯಾವಾಗಲೂ ಪತ್ತೆ, ಒಂದು ಹೊಲಸ್ ಬೀಳುವಂಗಿಲ್ಲ. ಅವನ ಆಹಾರ ಉಪಚಾರ ನೋಡಿದ್ರ ನಮ್ಮ ಊರಾಗನ ಪ್ರಸಿದ್ಧಿ. ಅವ ಶಿಸ್ತಿಗೆ ಮಾಸ್ತರ್ ಇದ್ದ, ಎಲ್ಲ ಹುಡುಗರಿಗೆ ಅದನ್ನ ಕಲಿಸ್ತಿದ್ದ. ಊಟ ಮಾಡ್ಬೇಕಾದ್ರೆ ಒಂದ್ ಅಗಳ ಬಿಡಬಾರ್ದು, ತೊಳೆದ ನೀರು ಕುಡಿಬೇಕು, ಒಂದ್ ಅಗಳ ಬೀಳಬಾರ್ದು. ಯಾವಾಗ್ಲೂ ದಿವಸ ಶುದ್ಧ ಬಟ್ಟೆಯನ್ನು ಹಾಕೋಬೇಕು, ದಿವಸ ಸ್ನಾನ ಮಾಡ್ಬೇಕು, ಆ ಮಡಿ ಬೈಕೊಂಡು ದಿವಸ ಒಗಿಬೇಕು, ದಿವಸ 3 ಎಳೆ ಹಾಲು ತೆಕ್ಕಬೇಕು. ಏನ್ ಅವನ ಕಾಯ್ದೆ ರೀ? ಏನ ನಮಗ್ ಸಹಿತ ಅವನಿಂದ ಪಾಠ ಕಲ್ತಿ. ಅವಾಗ ಹೆಂಗಾತು? ಇದಕ್ಕೇನಂತೀರಿ? ಇವರ ಪ್ರಾರಬ್ಧ. ಹಿಂಗೆಲ್ಲ ಹೇಳ್ಕೊಂತ ಹೋಗ್ತಾರೆ ಗುರುಗಳು. ಆ ವಿಷಯವನ್ನ ನಮ್ ನಾಮದಾರ ಗುರುಗಳು ಇನ್ನಷ್ಟು ಕೂಲಂಕಷವಾಗಿ ವಿಷಾದವಯ್ಯಾರ ಸಾಕಷ್ಟು ಇದ್ದಂತ ಹೇಳ್ತಾರ. ನಾವು ನೀವೆಲ್ಲ ಅವ್ರನ್ನ ಕೇಳೋಣ. ಇಲ್ಲಿ ಏನಾದ್ರೂ ತಪ್ಪು ತಿಳಿಗಳಾಗಿದ್ರೆ ತಾವು ಕ್ಷಮಿಸ್ಬೇಕು. ಯಾಕಂದ್ರೆ ನಾವು ಆಸರ ಇಷ್ಟ, ಅವ್ರ ಕೈಯನ್ನ ಕೋಲು, ಆ ಕೋಲು ಆಸರ ಕಷ್ಟ. ದಯಮಾಡಿ ಅದು ಯಾವಾಗಲೂ ಇರೋದಿಲ್ಲ. ಆ ಒಂದು ಗುರುಗಳ ಕೈಲಿರುವಂತ ಕೋಲು ನಾವು ಸ್ವಲ್ಪ ಆಸರ ಆಗ್ತೀವಿ ಇಷ್ಟ. ಆದ್ರೆ ದಯಮಾಡಿ ಎಲ್ಲಾ ರೀತಿಯಿಂದ ನನ್ನಲ್ಲಿ ಉತ್ತರ ಇಲ್ಲ. ನಮ್ಮ ಗುರುಗಳಿದ್ದಾರೆ, ಅವ್ರನ್ನ ಕೇಳಿ ನಾವೆಲ್ಲರೂ ಉದ್ಧಾರ ಆಗೋಣ ಎಂಬಲ್ಲಿಗೆ ನನ್ನ 2 ಮಾತುಗಳನ್ನ ಗುರುಪಾದಕ ಅರ್ಪಿಸಿ ನನ್ನ ಮಾತಿಗೆ ವಿರಾಮ.